ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ಭಂಡಾರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ತನಿಖೆಯನ್ನು ನಡೆಸಿರುವಂತಹ ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ. 3991 ಪುಟಗಳ ಸುದೀರ್ಘ ಚಾರ್ಜ್ ಶೀಟ್ ಅನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಲಾಗಿದೆ. ಮುಂದಿನ ಹಂತದಲ್ಲಿ ಏನೆಲ್ಲ ಆಗಬಹುದು, ಹಾಗೆಯೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿದಾರಲ್ಲ ಇವರ ನ್ಯಾಯಾಂಗ ಬಂಧನದ ಅವಧಿಗೆ ಇವತ್ತಿಗೆ ಮುಕ್ತಾಯ ಆಗಿತ್ತು. ಇವತ್ತು ನ್ಯಾಯಾಧೀಶರ ಮುಂದೆ ಆರೋಪಿಗಳನ್ನು ಹಾಜರುಪಡಿಸಲಾಯಿತು. ಮತ್ತೆ ಅವರ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಮಾಡಲಾಗಿದೆ. ಹಾಗಾದರೆ ದರ್ಶನ್ ಸೇರಿದಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಇನ್ನೂ ಎಷ್ಟು ದಿವಸ ಜೈಲಲ್ಲಿ ಇರ್ತಾರೆ, ಇವರಿಗೆ ಬೇಲ್ ಸಿಗುತ್ತಾ? ಇದೇ ವಿಚಾರದ ಕುರಿತು ನಾವು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ಚಾರ್ಜ್ ಶೀಟ್ ಓಕೆ, ಬೇಲ್ ಸಿಗುತ್ತಾ? ಸೆಪ್ಟೆಂಬರ್ 12ನೇ ತಾರೀಕು ಅಂತ ಹೇಳಿದ್ರೆ 3 ದಿನಗಳ ಕಾಲ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ. ಇನ್ನುಳಿದಂತೆ ನೋಡ್ತಾ ಹೋಗೋದಾದ್ರೆ ದರ್ಶನ್ ಮತ್ತು ತಂಡದಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾನಾಗ್ಲೇ ಹೇಳ್ತಾ ಇದ್ದೆ, ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಆರೋಪಿಗಳ ಎದೆಯಲ್ಲಿ ಡವ ಹೆಚ್ಚಾಗಿದೆಯಾ ಎನ್ನುವಂಥ ಪ್ರಶ್ನೆ ಕೂಡ ಹುಟ್ಟಿಕೊಳ್ತಾ ಇದೆ. ನಿತ್ಯವೂ ಒಂದೊಂದೇ ರೀತಿಯಲ್ಲಿ ಅಂತ ಹೇಳಿದ್ರೆ ಈ ಚಾರ್ಜ್ ಶೀಟ್ನಲ್ಲಿ ಇರುವಂಥ ಅಂಶಗಳನ್ನು ಗಮನಿಸ್ತಾ ಹೋಗಬೇಕಾಗುತ್ತೆ. ದರ್ಶನ್ ಮತ್ತು ತಂಡ ನಡೆಸಿರುವಂಥ ಕ್ರೌರ್ಯ ಬಹಿರಂಗ ಆಗ್ತಾ ಇದೆ. ಜಾಮೀನು ಕೋರಿ ವಕೀಲರಿಂದ ಅರ್ಜಿಯನ್ನ ಈಗಾಗಲೇ ಕೆಲವೊಂದಿಷ್ಟು ಆರೋಪಿಗಳು ಸಲ್ಲಿಸಿದ್ದಾರೆ. ನಟ ದರ್ಶನ್ ಪರ ಹಿರಿಯ ವಕೀಲರಾಗಿರುವಂಥ CV ನಾಗೇಶ್ ವಕಾಲತ್ತನ್ನು ವಹಿಸ್ತಾರೆ. ಶತಾಯಗತಾಯ ಜಾಮೀನು ಪಡೆದು ಹೊರಗಡೆ ಬರೋಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಆರೋಪಿಗಳು. ಚಾರ್ಜ್ ಶೀಟ್ ಮಾಹಿತಿ ಇನ್ನೊಂದು ಕಡೆಯಲ್ಲಿ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಮಾಹಿತಿ ಇದೆ ಇದು ಕೂಡ ವೆರಿ ಇಂಪಾರ್ಟೆಂಟ್. ಕೋರ್ಟ್ನ ಬಳಿ ಆರೋಪಿಗಳು ಕೂಡ ಕೇಳ್ಕೊಂಡಿದ್ದು ಇನ್ನೂ ಕೂಡ ಸಿಕ್ಕಿಲ್ಲ ಎನ್ನುವಂಥದ್ದು ಒಂದು ಕಡೆಯಲ್ಲಿ ಸಿಗ್ತಾ ಇರುವಂಥ ಮಾಹಿತಿ. ರೇಣುಕಾ ಸ್ವಾಮಿಗೆ ಪಟ್ಟಣಗೆರೆಯ ಶೆಡ್ನಲ್ಲಿ ನರಕ ದರ್ಶನವನ್ನು ಮಾಡಿ ಕೊಂದಿದ್ರು. ಕ್ಷಣಕ್ಕೂ ಚಿತ್ರ ಹಿಂಸೆಯನ್ನು ಕೊಟ್ಟಿದ್ರು. ಹಾಗೆಯೇ ಆತನ ಮೈ ಮೇಲಿದ್ದಂಥ ಗಾಯಗಳು ಹೇಳ್ತಾ ಇದ್ವು ಕ್ರೌರ್ಯ ಎಷ್ಟರ ಮಟ್ಟಿಗೆ ಇತ್ತು ಅಂತ ಹೇಳಿ. ಮೊನ್ನೆ ಒಂದು ಫೋಟೋ ರಿಲೀಸ್ ಆಯಿತು. ರೇಣುಕಾಸ್ವಾಮಿ ಕೈ ಮುಗಿದು ಕುಳಿತಿರುವಂಥ ಫೋಟೋ ಅದು. ಆ ಫೋಟೋವನ್ನು ನೋಡಿದರೆ ಆ ಇಡೀ ಕ್ರೈಮ್ ಸೀನ್ ಹೆಂಗಾಗಿತ್ತು, ಯಾವ ರೀತಿಯಾಗಿ ಆತನಿಗೆ ಹಿಂಸೆಯನ್ನು ಕೊಟ್ಟಿದ್ರು, ಚಿತ್ರ ಹಿಂಸೆಯನ್ನು ಕೊಟ್ಟಿದ್ರು. ಪರಿಯಾಗಿ ಆತ ಬೇಡ್ಕೊಂಡ, ಪರಿಯಾಗಿ ಕೇಳ್ಕೊಂಡ, ನನ್ನನ್ನು ಬಿಟ್ಬಿಡಿ, ವಯಸ್ಸಾದ ತಂದೆ ತಾಯಿ ಮನೇಲಿದ್ದಾರೆ, ನನ್ನ ಹೆಂಡತಿ ಗರ್ಭಿಣಿ ಅಂತ ಆತ ಕೇಳ್ಕೊಳ್ತಾನೆ. ಆದರೂ ಕೂಡ ಬಿಟ್ಟಿಲ್ಲ, ಕೊಲೆ ಮಾಡಿಬಿಟ್ರು. ಕೊಲೆ ಆದ ಬಳಿಕ ಆಗಿದ್ದು ಸಾಕ್ಷ್ಯ ನಾಶದ ಕೆಲಸ. ಒಂದಷ್ಟು ಜನರಿಗೆ ಆಮಿಷವನ್ನು ತೋರಿದ್ರು ನಟ ದರ್ಶನ್. ಆಮಿಷವನ್ನು ಒಡ್ಡಿ 30 ಲಕ್ಷ ರೂಪಾಯಿಯನ್ನು ಕೊಡ್ತೀನಿ, ನೀವು ಹೋಗಿ ಸರೆಂಡರ್ ಆಗಬೇಕು ಎನ್ನುವುದಾಗಿ ಹೇಳಿದರು. ಸದ್ಯ ಈ ಎಲ್ಲ ವಿಚಾರಗಳ ಕುರಿತು ಚಾರ್ಜ್ ಶೀಟ್ನಲ್ಲಿ ಈಗಾಗಲೇ ಉಲ್ಲೇಖ ಆಗಿದೆ. ಮುಂದೆ ಬೇಲ್ ಭವಿಷ್ಯದ ವಿಚಾರವಾಗಿ ಮಾತನಾಡ್ತಾ ಹೋಗ್ತೀವಿ. ಹಾಗೆಯೇ ಬೇಲ್ ಸಿಗುತ್ತಾ ಇಲ್ವಾ, ಯಾವ ರೀತಿಯಾಗಿ ತನಿಖೆ ಆಗಿದೆ, ತನಿಖೆ ವಿಚಾರವಾಗೂ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಹಾಗೆಯೇ ಗಮನಿಸಬೇಕಾದಂಥ ವಿಚಾರ, ನಾನು ಆಗಲೇ ಹೇಳ್ತಾ ಇದ್ದೆ, ಈ ಪ್ರಕರಣದಲ್ಲಿ ಓವರಾಲ್ ಡೆವಲಪ್ಮೆಂಟ್ಸ್ ಇಲ್ಲಿ ತನಕ ಏನಾಗಿದೆ, ಇವತ್ತಿನ ತನಕ ಸೆಪ್ಟೆಂಬರ್ 12ರ ತನಕ ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ, ಅದು ಕೂಡ 3 ದಿವಸ. ಹಾಗೆಯೇ ಇದೇ ವಿಚಾರದ ಕುರಿತು ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂಥ ಬಸವರಾಜ್ ಮಾಲಗತ್ತಿ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಚಾರ್ಜ್ ಶೀಟ್ ಬಗ್ಗೆ ನೀವು ಸಿಕ್ಕಾಪಟ್ಟೆ ಮಾತಾಡಿದ್ವಿ. ಅದರಲ್ಲಿ ಏನಿದೆ, ಯಾವ ಅಂಶಗಳಿವೆ ಅದನ್ನು ಕೂಡ ಮೊನ್ನೆ ತಾನೇ ಗಮನಿಸಿದ್ವಿ. ಈಗ ಮುಂದಿನ ಹಂತದಲ್ಲಿ ಬೇಲ್ ವಿಚಾರವಾಗಿ ಮಾತನಾಡ್ತಾ ಹೋಗೋದಾದ್ರೆ ಏನೆಲ್ಲ ಆಗಬಹುದು ಸರ್? ಈ ಬೇಲ್ ವಿಚಾರವಾಗಿ ಇನ್ನೂ ಸ್ಟ್ರಗಲ್ ಎಷ್ಟು ಮಾಡಬೇಕಾಗತ್ತೆ ಅಂತ ಹೇಳಿ. ಈ ಹಳೆ CRPC ಪ್ರಕಾರ 436 ನಾನ್ ಬೇಲೇಬಲ್ ಅಫೆನ್ಸ್ನಲ್ಲಿ ಬೇಲ್ ಹಾಕ್ತಾರೆ. ಓಕೆ. 437 ನಾನ್ ಬೇಲೇಬಲ್ ಅಫೆನ್ಸ್ನಲ್ಲಿ, 436 ಬೇಲೇಬಲ್ ಅಫೆನ್ಸ್ನಲ್ಲಿ. ಬೇಲೇಬಲ್ ಇದ್ದು ಅಂದರೆ 436 CRPC ಪ್ರಕಾರ. ಓಕೆ. ನಾನ್ ಬೇಲೇಬಲ್ ಇತ್ತು ಅಂದರೆ ಹಿನಸ್ ಕೇಸ್, ಮರ್ಡರು, ಡಕಾಯಿಟಿ, ರೇಪು ಇಂಥ ಕೇಸ್ನಲ್ಲಿ 437 ಪ್ರಕಾರ ಹಾಕ್ತಾರೆ. ಅಲ್ಲಿಯೂ ಆಗಲಿಲ್ಲ ಅಂದರೆ ಹೈಕೋರ್ಟ್ನಲ್ಲಿ 439 ಪ್ರಕಾರ ಹಾಕ್ತಾರೆ. 439 CRPC ಪ್ರಕಾರ. ಓಕೆ. ಇದು ಹೊಸದೇನು ಕಾನೂನು ಮಾಡಿದಾರೆ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ, ನೋಡಿಲ್ಲ. ಇದು ಹಳೇದು ಹೇಳ್ತೇವೆ ನಾವು, ನಮ್ಮ ಕಾಲಕ್ಕೆ ಹೇಳ್ತೇನೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೇಕು ಅಷ್ಟೇ, ಚೇಂಜ್ ಆಗಿರ್ತದೆ, ವಿಶೇಷವಾಗಿ ಏನಿರೋದಿಲ್ಲ.
ಇದು ನನಗನ್ಸೋ ಮಟ್ಟಿಗೆ ಸೆಷನ್ ಕೋರ್ಟ್ನಲ್ಲಿ ಬೇಲ್ ಏನು ಆಗೋ ಚಾನ್ಸಸ್ ಭಾಳ ಕಡಿಮೆ. ಓಕೆ 437 ಪ್ರಕಾರ ಏನು ಹಾಕ್ತಾರೆ ಅದು ಭಾಳ ಕಡಿಮೆ ಇದೆ. 439 ಪ್ರಕಾರ ಹಾಕಿದ್ದು ಹೈಕೋರ್ಟ್ನಲ್ಲಿ ಬೇಲ್ ಸಿಗುವಂಥ ಸಂಭವ ಇರ್ತದೆ. ಯಾಕಂದರೆ ಇದರಲ್ಲಿ ಬೇಲ್ ಯಾಕೆ ಸಿಗ್ತದೆ ಅಂತ ನಾನು ಸಂಶಯ ಪಡ್ತೀನಿ ಅಂದರೆ, ಇದು ಆರೋಪಿಗೆ ಓಡೋಗಿಲ್ಲ. ಓಕೆ ಓಕೆ ಅಬ್ಸ್ಕಾಂಡಿಂಗ್ ಆಗಿದ್ದಂದರೆ ಅದು ಬೇಲ್ ಸಿಗೋದಲ್ಲ ಬೇಗ. ಎಲ್ಲ ಪೊಲೀಸರಿಗೆ ಸಿಗದೆ ನ್ಯಾಯಾಲಯಕ್ಕೂ ಹಾಜರಾಗಿದೆ, ಎಲ್ಲೋ ಅಡಿಗೆ ಕುಂತಿದ್ದ ಅಂದರೆ ಅದು ಬೇಲ್ ಸಿಗೋದು ಡೆಫಿನೆಟ್ ಆಗಿ ರಿಜೆಕ್ಟ್ ಮಾಡ್ತಾರೆ. ಓಕೆ ಡಿಸೊಬೇಯಿಂಗ್ ಇದು ಲಾ ಬೈಂಡೆಡ್ ಅದ ನಾವು ಈಗ ಹೋಗಿ ತಂದಾನೆ, ಎಲ್ಲಿ ಹೋಗಿಲ್ಲ, ಶೂಟಿಂಗ್ ಹೋಗಿದ್ದ, ಮೈಸೂರಿಗೆ ಹಿಡ್ಕೊಂಡ್ ಬಂದಾನೆ, ಬಾ ಅಂದ್ಕೊಂಡೆ ಬಂದಿದ್ದಾನೆ, ಅವನೇ ರೆಫ್ಯೂಸ್ ಮಾಡಿಲ್ಲ. ಓಕೆ ಸೊ ಇವೆಲ್ಲ ಕನ್ಸಿಡರ್ ಆಗ್ತವೆ ಬೇಲಿಗೆ. ನಾ ಬೇಲ್ ಬಗ್ಗೆ ಹೇಳ್ತಾ ಇರೋದು. ಎಸ್ ಎಸ್ ಸೊ ಅಬ್ಸ್ಕಾಂಡಿಂಗ್ ಅಲ್ಲಿಂದ ಓಡಿ ಎಲ್ಲರೂ ಹೋಗಿದ್ದ, ಫಾರಿನ್ ಗಿರೇನ್ ಮಾಡಿದ್ದ ಅಂದರೆ ಕಷ್ಟ ಇತ್ತು. ಹೌದು. ಸೊ ಹಾಗೇನು ಮಾಡಿಲ್ಲ ಅವನು. ಸೊ ಇಲ್ಲೇ ಇದ್ದಾನೆ ಎಲ್ಲ ಇವೆಲ್ಲ ಅನುಕೂಲ ನೋಡಿದ್ರೆ ಹೈಕೋರ್ಟ್ನಲ್ಲಿ ಮೋಸ್ಟ್ಲಿ ಬೇಲ್ ಆಗುವಂಥ ಚಾನ್ಸಸ್ ಭಾಳಷ್ಟು ಇದ್ದಾವೆ. ಓಕೆ ಸೆಷನ್ ಕೋರ್ಟಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸೆಷನ್ ಕೋರ್ಟ್ನಲ್ಲಿ ಸಿಗೋ ಚಾನ್ಸಸ್ ಭಾಳ ಕಡಿಮೆ. ಓಕೆ ಭಾಳ ಕಡಿಮೆ. ಇದು ಇನ್ನು ನೀವು ತನಿಖೆ ನೋಡಬೇಕಾದ್ರೆ ಇದು ನನಗನ್ಸೋ ಮಟ್ಟಿಗೆ ಈ ಟೆರರಿಸ್ಟ್ ಕೇಸ್ನಾಗ ನೋಡಿಯಪ್ಪ ಇಷ್ಟೊಂದು ಹಾಕಿ ತಿಂಗಳಗಟ್ಟಲೆ ಗುಮ್ಮೋದು, ಇದು ಯಾಕೆ ಅವನು ಟಿವಿಯವ್ರು ಬೈದಾನ, ಮೀಡಿಯಾದವ್ರು ಬೈದಾನೆ, ದಟ್ ಈಸ್ ವೆರಿ ರಾಂಗ್. ಆ ವರ್ಡನ್ನು ಕೇಳಲಿಕ್ಕಾಗೋದಲ್ಲ, ಅದು ಯೂಸ್ ಮಾಡಬಾರ್ದು ಅವ ಆ್ಯಸ್ ಎ ಜೆಂಟ್ಲ್ಮೆನ್. ಹೌದು ನಿಜ. ಬಟ್ ಆದರೂ ಕ್ಷಮೆ ಕೇಳಲ್ಲ. ಆದವರು ಮನುಷ್ಯನಾದವನು ಕ್ಷಮೆಗೆ ಒಮ್ಮೆ ಬಾಗಿ ಕೇಳಿದ್ರೆ ಆ ಕ್ಷಮೆಗೆ ಮನುಷ್ಯನಾದರೂ ಸ್ವಲ್ಪ ಇದು ಕೊಡಬೇಕು. ಈ ತಿಂಗಳಗಟ್ಟಲೆ ಗೊತ್ತಾಯಿದ್ದೀರಿ ಅವ್ನಿಗೆ ಹಾಕೊಂಡು. ಅದು ಕೆಲವೊಂದು ಟಿವಿಯವರಂತೂ ಏನು ಹಿಗ್ಗಾ ಮುಗ್ಗಿ ಬಿಡೋದೇ ಇಲ್ಲ, ಅವ್ನಿಗೆ ಟೆರರಿಸ್ಟ್ ಮಾಡಿಬಿಟ್ಟಿರ್ತಾರೆ. ನಿಜ ನಿಜ. ಕೆಲವೊಂದಿಬ್ರು, ನಾ ಎಲ್ಲರೂ ಹೇಳೋದಿಲ್ಲ, ನೀವು ಇದ್ದಿದ್ದು ವಾಸ್ತವಿಕವಾಗಿ ಮಾಡ್ತಾ ಇದ್ದೀರಿ, ವಾಸ್ತವಿಕವಾಗಿ ಭಾಳಷ್ಟು ಜನ ಮಾಡ್ತಾ ಇದ್ದಾರೆ. ಒಂದಿಬ್ಬರು ಮಾತ್ರ ಭಾಳ ವೈಯಕ್ತಿಕ ತಗೊಂಡಿದ್ದಾರೆ, ಅದೇನು ಗೊತ್ತಿಲ್ಲ ನನಗೆ ಯಾಕೆ ಅಷ್ಟೊಂದು ವೈಯಕ್ತಿಕ. ಆಮೇಲೆ ಹಿಡ್ಕೊಂಡು ಅವರು ಎಲ್ಲ ಇವರು ಯಾರು ಅವರು ಅಭಿಮಾನಿಗಳು ಬರೋಬ್ಬರಿ ಜಾಡಿಸೋದ್ಕೊಳ್ಳೇನೆ ಮತ್ತು ಈಗ ಸೊರಬರಿ ಮತ್ತು ನಾರ್ಮಲಿಸಿ ಬಂದಿದ್ದಾರೆ. ಯಾಕೆ ಬೇಕಿತ್ತು ಇದೆಲ್ಲ? ವೈಯಕ್ತಿಕದಲ್ಲಿ ಏನಿದೆ? ಈ ಮರ್ಡರ್ ಆಗೇ ಇಲ್ವಾ ಹಿಂದೆ? ಮರ್ಡರ್ ಆಗೇ ಇಲ್ವಾ ಹಿಂದೆ? ಯಾರು ಮರ್ಡರ್ ಮಾಡೇ ಇಲ್ವಾ? ಬೇಕಾದಷ್ಟು ಜನ ಹೋಗಿದ್ದಾರೆ ಜೈಲಿಗೆ, ಬೇಕಾದಷ್ಟು ಜನ ಬಿಡುಗಡೆ ಆಗಿದ್ದಾರೆ. ಏನೋ ಆಗಿದೆ, ತಪ್ಪದು. ನಾನು ಜಸ್ಟಿಫೈ ಮಾಡ್ತಾ ಇಲ್ಲ ಅವ್ ಮಾಡಿದ್ದು. ಮತ್ತು ಅವನೇನು ಒಳ್ಳೆ ಮನುಷ್ಯ ಅನ್ನಲ್ಲ, ಸತ್ತವನು ಒಂದು 200 ಹೆಂಗಸರು ಹೆಣ್ಮಕ್ಳಿಗೆ ಅಸಹ್ಯಕರವಾದ ಅಂಗಾಂಗಗಳ ಫೋಟೋಗಳನ್ನು ಕಳಿಸಿದ್ದಾನೆ. ಅವ್ರು ಬ್ಲಾಕ್ ಮಾಡಿದ್ರು ಅದನ್ನು ಬಿಡದೆ ಬೇರೆ ಬೇರೆ ಅಕೌಂಟನ್ನು ಫೇಕ್ ಅಕೌಂಟ್ ಓಪನ್ ಮಾಡಿ ಅದ್ರ ಮುಖಾಂತರ ಕಳಿಸಿದ್ದಾನೆ. ಇಷ್ಟೊಂದು ಟಾರ್ಚರ್ ಮಾಡಿದ್ದಾನೆ. ಅವನ ಅಮಾಯಕ ಅಂತ ಹೇಳ್ತಾರೆ ಕೆಲವೊಬ್ರು, ಮುಗ್ಧ ಅಂತ ಹೇಳ್ತಾರೆ. ಇದು ಮುಗ್ಧ ಮಾಡೋ ಕೆಲಸನಾ, ಅಮಾಯಕ ಮಾಡೋ ಕೆಲಸನಾ? ನಾನು ಇದು ಅರ್ಥ, ನಾನು ಅವ್ನಿಗೆ ಮರ್ಡರ್ ಮಾಡಿದ್ದು ಜಸ್ಟಿಫೈ ಮಾಡ್ತಾ ಇಲ್ಲ. ಮರ್ಡರ್ ಮಾಡಿದ್ದು ಡಬಲ್ ತಪ್ಪನೆ. ಇಟ್ ಇಸ್ ಆಲ್ಸೋ ರಾಂಗ್. ಅವ್ನು ಕಾನೂನು ಪ್ರಕಾರ ಆಕ್ಷನ್ ತಗೋಬಹುದಾಗಿತ್ತು, ಕಂಪ್ಲೇಂಟ್ ಕೊಡಬಹುದಾಗಿತ್ತು, ಪೊಲೀಸರ ಕಡೆಯಿಂದ ಆಕ್ಷನ್ ತಗೋಬಹುದಾಗಿತ್ತು. ಅದೆಲ್ಲ ಲೀಗಲ್ ಬೇಕಾದಷ್ಟು ಅವ್ರ ಹತ್ರ ಸಾಕ್ಷಿಗಳಿದ್ದು ಅವನ್ನೆಲ್ಲ ಹಾಜರು ಮಾಡಿದ್ರೆ ಈ ಹುಂಬತನ ಮಾಡಿದ್ದು ಬಹಳ ತಪ್ಪು. ಅದು ಅನುಭವಿಸ್ತಾ ಇದ್ದಾನೆ ಮತ್ತೆ ಬೇರೆ. ಬಟ್ ಏನೇ ಆಗಲಿ, ಇಷ್ಟೊಂದು ದೀರ್ಘದವರೆಗೂ ಯಾವ ಕೇಸು ತಿಂಗಳತನ ಆತಪ್ಪ, ಹಂಗೆ ಗೊತ್ತಾಯಿದ್ರಿ ಒಂದು ತಿಂಗಳು ಆಗ್ತಿದ್ನ. ಇನ್ನೊಂದು ವಿಚಾರ ಸರ್, ಈಗ ಪವಿತ್ರ ಗೌಡ ಕೂಡ ಪವಿತ್ರ ಗೌಡ ಖಾತೆಯಲ್ಲಿ, ಪವಿತ್ರ ಗೌಡ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಆಕೆ ಮಾಡಿಲ್ಲ ಅಂತ ಹೇಳಿದ್ರು, ಆಕೆ ಪವನ್ ಮಾಡಿದ್ದು ಅಂತ ಹೇಳಲಾಗ್ತಾ ಇದೆ. ರೇಣುಕಾ ಸ್ವಾಮಿಗೆ ಒಂದಷ್ಟು ಮೆಸೇಜ್ಗಳು ಬಂದಿತ್ತು, ನೀನು ಇಲ್ಲಿಗೆ ಬಾ, ನಿನ್ನನ್ನು ನೋಡಬೇಕು, ಈ ರೀತಿಯಾಗಿ ಅದು ಕೂಡ ಪ್ಲಾನ್ ಮಾಡಿದ್ದಾರೆ. ಸಿ ಅವ್ನು ಕರೆಸ್ಲಿಕ್ಕೆ ಮೊದಲು ಇವ್ರ ಕಡೆಯಿಂದ ಫೋನ್ ಮಾಡಿಸಿದ್ದಾಳೆ. ಹೌದು. ಸಬ್ಸಿಕ್ವೆಂಟ್ಲಿ ಅವ ಮತ್ತೊಬ್ಬನಿಗೆ, ಪವನಿಗೆ ಅವನಿಗೆ ಕೊಟ್ಟಿದ್ದಾರೆ. ಅವ ಮಗ ಮೆಸೇಜ್ ಮಾಡಿದ್ದಾರೆ, ಒಳ್ಳೆ ಪ್ಲಾನ್ ಮಾಡಿದ್ದಾರೆ. ಈ ಕ್ರಿಮಿನಲ್ ಕಾನ್ಸ್ಪಿರಸಿ ಇದೆ, ನಾಟ್ ಓನ್ಲಿ ಕ್ರಿಮಿನಲ್ ಕಾನ್ಸ್ಪಿರಸಿ, ಕಿಡ್ನ್ಯಾಪು, ಅವನಿಗೆ ಮರ್ಡರು ಮತ್ತು 201 ಸಾಕ್ಷಿ ನಾಶ ಮಾಡೋದು, ಆಮೇಲೆ 120B ಕ್ರಿಮಿನಲ್ ಕಾನ್ಸ್ಪಿರಸಿ, ಇವೆಲ್ಲ ಇದಾವೆ ಅದರಲ್ಲಿ. ಒಂದೇ ಅಂತಿಲ್ಲ, ಎಲ್ಲ ಪ್ಲಾನ್ ಮಾಡಿದ್ದು, ಇಲ್ಲ ಅಂತಲ್ಲ. ಇಂಟೆನ್ಷನಲ್ ಮರ್ಡರ್. ಅದ್ರಾಗ ಎಲ್ಲ ಸಾಕ್ಷ್ಯಾಧಾರ ನೋಡಿದ್ರೆ ಮತ್ತೆ ನಾನು ಸಾಕಷ್ಟು ಸಲ ಹೇಳಿದ್ದೀನಿ ಈಗಾಗಲೇ, ಪೊಲೀಸರಂತೂ ಬಹಳ ಒಳ್ಳೆ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಯಾವ ಒತ್ತಡಕ್ಕೂ ಮಣದಿಲ್ಲ, ತಕ್ಷಣವಾಗಿ ಹಿಡ್ಕೊಂಡ್ ಬಂದಾರೆ. ಎಲ್ಲ ಆರೋಪಿಗಳನ್ನ ಎಲ್ಲಿ ಪರಾರಿ ಆಗ್ಲಾರ್ದಂಗೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಮತ್ತು ಅಷ್ಟೇ ವೈಜ್ಞಾನಿಕವಾಗಿ, ತಾಂತ್ರಿಕವಾಗಿ ಎಲ್ಲ ರೀತಿಯಿಂದನೂ ಯಾವುದೋ ಒಂದು ಸಣ್ಣ ಕ್ಲೂ ಬಿಡದೆ ಅಷ್ಟೊಂದು ತನಿಖೆ ಮಾಡಿದ್ದಾರೆ. ಇವನ್ ಮಣ್ಣು ನೋಡಿ, ಸ್ಪಾಟ್ನಲ್ಲಿ ಬಿದ್ದಂಥ ನಾವು ಬ್ಲಡ್ ಅದು ಇದು ಆರ್ಟಿಕಲ್ಲು, ಸೀನ್ ಆಫ್ ಅಫೆನ್ಸ್ನಲ್ಲಿ ಬಿದ್ದಂಥ ಎಲ್ಲ ಆರ್ಟಿಕಲನ್ನು ಸೀಜ್ ಮಾಡ್ತೇವೆ.
ಆ ಮಣ್ಣು ಬಹಳ ಕಡಿಮೆ ಸೀಜ್ ಮಾಡೋದು. ಆ ಮಣ್ಣು ಸೀಜ್ ಮಾಡಿದ್ದಾರೆ. ಯಾಕಂದ್ರೆ ಅವನ ಶೂಸ್ನಲ್ಲಿ ಮಣ್ಣು ಇತ್ತದು. ಆ ಮಣ್ಣನ್ನ FSL ಟ್ಯಾಲಿ ಮಾಡ್ಲಿಕ್ಕೆ ಅದು ಪ್ರೆಸೆನ್ಸ್ ಪ್ರೂವ್ ಆಗ್ತದೆ. ಆ ಮಣ್ಣನ್ನೇ ಅಲ್ಲಿ ಇದ್ದ ಮಣ್ಣನ್ನೇ ಇವನ್ ಕಾಲಿಗೆ ಹತ್ತಿದೆ. ಅದಷ್ಟೇ ಅಲ್ಲ, ಮತ್ತೆ ಇವನ್ ಈ ಮೊಬೈಲ್ ಟವರ್ಸ್ ಚೆಕ್ಅಪ್ ಮಾಡಿದ್ದಾರೆ, ಟವರ್ ಲೊಕೇಶನ್ ನೋಡಿದ್ದಾರೆ. ಎಲ್ಲ 15-14 ಜನ ಆರೋಪಿಗಳದ್ದು ಟವರ್ ಲೊಕೇಶನ್ ಒಂದೇ ಕಡೆ ಡಂಪ್ ಆಗಿದೆ. ಇವರೆಲ್ಲ ನೋಡಿದ್ರೆ ಎಲ್ಲ ಸಾಕ್ಷಿಗಳು ಬಹಳ ಚೆನ್ನಾಗಿ ಕಲೆಕ್ಟ್ ಮಾಡಿದ್ದಾರೆ, ತುಂಬಾ ವೈಜ್ಞಾನಿಕವಾಗಿ ತನಿಖೆ ಮಾಡಿದ್ದಾರೆ. ಇದು ತನಿಖೆ ನೋಡಿದ್ರೆ ಖಂಡಿತವಾಗಿಯೂ ಶಿಕ್ಷೆ ಆಗಬೇಕು. ಇದು ಶಿಕ್ಷೆ ಆಗಬೇಕಾದ್ರೆ ಅವರು ಸ್ಪೆಷಲ್ ಕೋರ್ಟ್ ಮಾಡಬೇಕು, ಡಿಲೇ ಮಾಡಕ್ ಹೋಗಬಾರ್ದು. ಸ್ಪೆಷಲ್ ಕೋರ್ಟ್ ಆಗಬಹುದಾ ಸರ್? ಅದು ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಗೌರ್ಮೆಂಟ್. ಓಕೆ, ಗೌರ್ಮೆಂಟ್ ಮೇಲೆ ಅವ್ರಿಗೆ ಇಷ್ಟ, ಗೌರ್ಮೆಂಟ್ ಮಾಡ್ಬೋದು ಬಿಡ್ಬೋದು, ಅದು ಹೇಳಿಕ್ ಬರೋದಲ್ಲ. ಸರ್ಕಾರ ಹೆಂಗೆ ವ್ಯೂ ತಗೋತದೋ ಅದರ ಪ್ರಕಾರ ಇರ್ತದೆ. ಈಗಂತೂ ಚಾರ್ಜ್ ಶೀಟ್ ಮಾಡಿದ್ದಾರೆ, ಎಲ್ಲ FSL ರಿಪೋರ್ಟ್ ಬಂದಿದ್ದಾವೆ, CSFL ರಿಪೋರ್ಟ್ ಬಂದಿದೆ, ಎಲ್ಲಾನು ಕೊಟ್ಟಿದ್ದಾರೆ. ಎಲ್ಲಾನು ನೋಡಿದ್ರೆ 99% ಒಳ್ಳೆ ಕೇಸ್ ತನಿಖೆ ಆಗಿದೆ. ಬಟ್ ಬಹಳಷ್ಟು ಡಿಲೇ ಆದ್ರೆ ಅದು ಅಷ್ಟೇ ಚಾನ್ಸಸ್ ಆಫ್ ಬಿಡುಗಡೆಗೆ ಅಷ್ಟೇ ಚಾನ್ಸಸ್ ಇದಾವೆ. ಸರ್, ಈಗ ಓವರ್ ಆಲ್ ತನಿಖೆಗೆ ತಗೊಂಡಿದ್ದು 90 ದಿನದ ಒಳಗಾಗಿ ಚಾರ್ಜ್ 86 ದಿನ ತಗೊಂಡಿದ್ದಾರೆ. ಓಕೆ, 90 ದಿವಸದೊಳಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕು. ಬಟ್ ಇಷ್ಟು ದಿವಸ ಬೇಕಿತ್ತಾ ಈ ತನಿಖೆಗೆ ಅಂತ ಹೇಳಿ? ನಾವೇನ್ ಮಾಡ್ತೇವೆ, ಬೇಗ ತನಿಖೆ ಮುಗಿಸಿದ್ರೆ ಅದು ಬೇಗ ಅರ್ಜಿ ಹಾಕ್ತಾರೆ ಅವ್ರ ಬೇಲಿಗೆ. ಹೌದು. ನಾವು 90 ಡೇಸ್ ನಮ್ಮಲ್ಲಿ ಇದು ಇದೆ, ನಮಗೆ ಅಥಾರಿಟಿ ಇದೆ ಇಟ್ಕೊಳ್ಳಿಕ್ಕೆ. 90 ಡೇಸ್ ವರೆಗೂ ನಾವು ಯಾವ್ದು ಚಾರ್ಜ್ ಶೀಟ್ ಕೊಡೋದಿಲ್ಲ. ಒಂದು 4 ದಿವಸ ಮುಂಚೆ ಮಾತ್ರ ಚಾರ್ಜ್ ಶೀಟ್ ಕೊಡ್ತೇವೆ. ನಾವು ಒಂದೇ ತಿಂಗಳಲ್ಲಿ ಇನ್ವೆಸ್ಟಿಗೇಷನ್ ಮುಗಿಸ್ಬೋದು. ಮುಗಿಸ್ಕೊಟ್ರೆ ಮುಂದೆ 2 ತಿಂಗಳದಾಗ ಅವನು ಹೊರಗೆ ಬರ್ಲಿಕ್ಕೆ ಚಾನ್ಸ್ ಇರ್ತದೆ. ಮತ್ತೆ ಇನ್ನೊಂದೇನಿದೆ, ಇವು ಕೇಸ್ ನಾಳೆ ಉಳಿತಾವ ಬಿಡ್ತಾವ, ಶಿಕ್ಷೆ ಆತದೋ ಬಿಡುಗಡೆ ಆತದೋ ಆ ಮತ್ ಬೇರೆ. ಈಗೇನ್ ಇನಿಷಿಯಲ್ ಸ್ಟೇಜ್ ನಲ್ಲಿ ಏನ್ ಜೈಲ್ನಾಗ ಇರ್ತಾನೆ, ಏನ್ ಮಾನಸಿಕ ವೇದನೆ ಅನುಭವಿಸ್ತಾನೆ, ಅದೇ ಪನಿಷ್ಮೆಂಟ್. ಮುಂದೆ ಗ್ಯಾರಂಟಿ ಇಲ್ಲ. ಸರ್, ಈಗ ನೋಡ್ತಾ ಇದ್ರೆ ದರ್ಶನ್ರನ್ನ ಮಾನಸಿಕ ವೇದನೆ ಏನಾದ್ರು ಅನುಭವಿಸಿದಂಗೆ ಕಾಣ್ತಾ ಇದೆ ನಿಮ್ಗೆ? ಹೆಂಗೆ? ಅಲ್ಲ, ನಾವು ಸೈಕಾಲಜಿಸ್ಟ, ನೀವೇನು ಸೈಕಾಲಜಿಸ್ಟ? ಅಲ್ಲ ಸರ್, ಏನಿಲ್ಲ, ಸ್ವಲ್ಪ ಇಲ್ಲಿ ಐಷಾರಾಮಿಯಾಗಿ ಸ್ವಲ್ಪ ಇದ್ದ. ಐಷಾರಾಮ್ ಅಂದ್ರೆ ಎಲ್ಲಾ ಸವಲತ್ತುಗಳು ಇದ್ದೀವಿ ಇಲ್ಲಿ. ನಿಜ. ಅಲ್ಲಿ ಸ್ವಲ್ಪ ಕಟ್ಟಾಗಿದೆ. ಅಲ್ಲಿ ಏನಿದೆ, ಅದು ಅಂಡಮಾನ್ ಕಾರ್ ನಿಕೋಬಾರ್ ಏನು ಇದು ಇದೆ, ಬಳ್ಳಾರಿ ಬ್ರಿಟಿಷ್ ಜೈಲು. ಕಾರ್ ನಿಕೋಬಾರ್ ಏನ್ ಕಟ್ಸಿದ್ರು ಅದೇ ಟೈಮಿಗೆ ಈ ಬಳ್ಳಾರಿ ಜೈಲು ಕಟ್ಸಿದ್ದಾರೆ ಬ್ರಿಟಿಷರು. ಸೇಮ್ ಅಲ್ಲಿ ಏನ್ ಮೆಥಡ್ ಯೂಸ್ ಮಾಡಿದ್ರು ಅದೇ ಮೆಥಡ್ ಇಲ್ಲಿ ಯೂಸ್ ಮಾಡಿದ್ದಾರೆ. 6x10 ಅದರಲ್ಲಿ ಆರೋಪಿಯನ್ನ ಇರಿಸ್ತಾ ಇದ್ರು. ಇನ್ನೂ ಭಯಂಕರ ನಟೋರಿಯಸ್ ಇದ್ದಂದ್ರೆ 4x3ದಲ್ಲಿ 4x3ದಲ್ಲಿ ಉದ್ದ 6, 3x6 ನಲ್ಲಿ ಸಲ್ಲಿಗಳು ಇದ್ದು ಅಂತದ್ರಲ್ಲಿ ಸಹ ಮಾಡಿ ಇಟ್ಟಿದ್ದಾರೆ. ನಟೋರಿಯಸ್, ಬಹಳ ಟೆರಿಬಲ್ ಇದ್ದವನು. ಬಟ್ ಇವಂಗೆ 10x6 ಕೊಟ್ಟಿದ್ದಾರೆ. ಅದು ಆದ್ರೂ ಅದು ಹಿಂಸೆನೆ. ಅದು ನೋಡಿ, ನಾವು ಎಷ್ಟೇ ರಾಜಾತಿಥ್ಯ ಅನ್ಲಿ ಅಂತ ಆತಿಥ್ಯ ಅನ್ಲಿ, ಒಬ್ಬನಿಗೆ ಮನುಷ್ಯ ಇರೋದ್ರಿಂದ ಮಾನಸಿಕವಾಗಿ ಅವನು ಸ್ಥಿಮಿತವನ್ನು ಕಳ್ಕೊಳ್ಳುವಂತ ಪ್ರಶ್ನೆ ಇರ್ತದೆ. ಡಿಪ್ರೆಷನ್ಗೆ ಬಂದ್ಬಿಡ್ತಾನೆ ಮನುಷ್ಯ. ಅಷ್ಟೊಂದು ಜಾಲಿಯಾಗಿದ್ದವನು, ಲಕ್ಸುರಿಯಸ್ ಆಗಿ ಮಾಡಿದವನು, ಏನೋ ಒಂದು ಪ್ಲಾಸ್ಟಿಕ್ ಚೇರು, ಒಂದು ಕಪ್ ಚಾ ಕೊಟ್ರೆ ಏನು ರಾಜಾತಿಥ್ಯ? ಅದು ರಾಜಾತಿಥ್ಯ ಅನುಭವಿಸಿದವರು ಜೈಲ ಬೇಕಾದಷ್ಟು ಜನ ಇದ್ದಾರೆ. ಸರ್, ಜೊತೆಗಿದ್ದವರು ಕೂಡ ಅಂತವ್ರೆಲ್ಲ ಸರ್ ರೌಡಿ ಶೀಟರ್ ಇದ್ದಾರೆ. ಅದೇ ದುರ್ದೈವ ಒಂದು. ಈ ಜೊತೆಗಾರರಿಂದ ನನ್ಗನ್ಸ ಮಟ್ಟಿಗೆ ಆ ಪರಿಸ್ಥಿತಿ ತಂದ್ಕೊಂಡಿದ್ದಾರೆ ಅವರು. ಯಾರಾದ್ರೂ ಒಬ್ಬ ಒಳ್ಳೆ ಮನುಷ್ಯ ಆಗಿದ್ದಂದ್ರೆ ಅವ್ರು 2 ಸಲ ವಿಸಿಟ್ ಮಾಡ್ಯಾನೆ ಶೆಡ್ಗೆ. ಮೊದಲನೇ ಸಲ ವಿಸಿಟ್ ಮಾಡಿ ಓಕೆ ಹೊಡೆದು ಬಂದ್ರು. 2ನೇ ಸಲ ಹೋದಾಗೆ ಅಟ್ಲೀಸ್ಟ್ ಅವ್ನು ತಗೊಂಡು ಹೋಗಿ ಹಾಕ್ರಪ್ಪ, ಹಾಸ್ಪಿಟ್ಲಿಗೆ ಹಾಕ್ರಿ, ನಿಜ ಊಟ ಮಾಡಿ ಹೋಗು ಅಂತ ಹೇಳಿದ್ರು. ಬದುಕೋ ಮಗನೇ ಅಂತ ಅವನು ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳುವಾಗ ಇವರು ಸ್ವಲ್ಪ ಮಾನವೀಯತೆ ತೋರಿಸ್ಬೇಕಾಗಿತ್ತು. ಬಡಿದಾಗಿದೆ, ತಪ್ಪಾಗಿದೆ ಅಂತ ಅವನ ಮಗ ಕೈಕಾಲು ಹಿಡ್ದಾನೆ, ಇವಳು ಚಪ್ಪಲಿ ತಗೊಂಡು ಹೊಡೆದಿದ್ದಾಳೆ, ಎಲ್ಲ ಮಾಡಿದೆ, ಎಲ್ಲ ಮುಗಿದು ಹೋಗಿದೆ. ಹಾಸ್ಪಿಟ್ಲ್ ಹಾಕಿ ನೋಡಪ್ಪ ನಮ್ಮವ್ರು ತಿಳಿಲಾರ್ದೆ ಹಿಂಗೆ ಹೊಡೆದಿದ್ದಾರೆ ಅಂತ ಇನ್ನೂ ಫೋನ್ ಮಾಡಿ ಪೊಲೀಸ್ರಿಗೆ ಒಂದು ಮೆಸೇಜ್ ಕೊಟ್ಟಿದ್ರೆ ಏನೂ ಆತಿರ್ಲಿಲ್ಲ. ಖಂಡಿತವಾಗಿಯೂ ಬಹಳ ಸೇಫ್ ಆಗಿರ್ತಿದ್ದ ಅವನು. ಆದ್ರೆ ಹುಮ್ತನ ಮಾಡಿದ್ದಾನೆ. ಈ ತರ ಯಾರು ಅವ್ನು ಗೈಡ್ ಮಾಡಿಲ್ಲ. ನಾನು ನಡ್ಕೋತಿ ಹೋಗೋಣ ಅಂತ ಹೇಳ್ಬಿಡ್ತಾರೆ. ನಮ್ಮ ಕಡೆ ಹಾಕಿರ್ತಾರೆ ಎಲ್ಲರೂ. ಹುಚ್ಚನಾಯಿ ಹೊಡೆದಂಗೆ ನಾಯಿ ಒಬ್ಬೊಬ್ಬರು ಕಲ್ಲು ಹೋಗೋದು ಬಿಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ. ಹಿಂಗಾಗಿ ಅದು ಡೆತ್ ಆಗಿಬಿಟ್ಟಿದೆ. ಡೆತ್ ಆದ್ಮೇಲೆ ಗಾಬರಿ ಆಗ್ಬಿಡುತ್ತೆ. ಇವ್ರಿಗೆ ಏನ್ ಮಾಡ್ಬೇಕು, ಹ್ಯಾಂಗ್ ಡಿಸ್ಪೋಸಲ್, ಏನೋ ಪ್ಲಾನ್ ಇಲ್ಲ.
ತಗೊಂಡೋಗಿ ಮಳೆ ಬರ್ತಿತ್ತು ಹೆಂಗೋ ದೊಡ್ಡ ಗಟ್ಟರದಲ್ಲಿ ರಾಜ ಕಾಲುವೆದಲ್ಲಿ ಹರ್ಕೊಂಡು ಹೋಗ್ಬೋದು ಅಂತ ಎಸ್ತಿದ್ದಾರೆ. ಹೌದು. ಇವ್ರ ಗ್ರಹಚಾರಕ್ಕೆ ಮಳೆನೂ ಕಡಿಮೆ, ಮಳೆನೂ ಬಂದಿಲ್ಲ. ಸೊ ಹೆಣ ಅಲ್ಲೇ ಸಿಕ್ಕಿದೆ. ಸೊ ಹೀಗೆ ಅದು ಏನೋ ಅಂತಾರಲ್ಲ, ಅದು ಗ್ರಹಚಾರ ಉಲ್ಟಾ ಹೊಡೆದ್ರೆ ಒಮ್ಮೊಮ್ಮೆ ರಿವರ್ಸ್ ಹೊಡಿತದೆ. ಹೌದು ಸರ್. ಈಗ ಒಂದು ವಿಚಾರ ಅಂತ ಹೇಳಿದ್ರೆ ಇದೊಂದು ಇಂಟೆನ್ಷನಲ್ ಮರ್ಡರ್ ಎನ್ನುವಂತ ವಿಚಾರ ದೊಡ್ಡ ಮಟ್ಟದ ವಿಚಾರ. ಇಂಟೆನ್ಷನ್, ಕಾನ್ಸ್ಪಿರಸಿ, ಸಾಕ್ಷ್ಯದ ಆಧಾರಗಳನ್ನು ನಾಶ ಮಾಡೋದು, ಕಿಡ್ನಾಪಿಂಗು, ರಾಂಗ್ಫುಲ್ ಕನ್ಫೈನ್ಮೆಂಟು ಎಲ್ಲ ಇದಾವೆ. ಓಕೆ ಓಕೆ, ಎಲ್ಲಾನು 10 ವರ್ಷದವು. ಅಲ್ಲ ಸರ್, ಈ ಸಾಕ್ಷಿ ನಾಶ ಮಾಡುವಂತ ವಿಚಾರಕ್ಕೆ ಬರೋದಾದ್ರೆ, ಕೊಲೆ ಆಗುತ್ತೆ, ಕೊಲೆ ಆದಂತ ಸಂದರ್ಭದಲ್ಲಿ ಆ ಡೆಡ್ ಬಾಡಿನ ತಗೊಂಡೋಗಿ ರಾಜಕಾಲುವೆ ಹತ್ರ ಹೋಗ್ತಾರೆ, ಅಲ್ಲಿ ಎಸಿಬೇಕು ಅನ್ನುವಂತ ವಿಚಾರ ಅದು ಪ್ರೂವ್ ಆಗಿದೆ. 5 ಲಕ್ಷ ಕೊಟ್ಟಿದ್ದಾರೆ ಅವ್ರಿಗೆ, 4 ಮಂದಿಗೆ 5 ಲಕ್ಷ ಕೊಟ್ಟಿದ್ದಾರೆ. ಅವ್ನ ಮೊಬೈಲ್ ಅನ್ನ ಇನ್ನೂ ಸಿಕ್ಕಿಲ್ಲ, ಅದು ಡಿಸ್ಪ್ಲೇ ಎಲ್ಲಿ ಹೋಗೋದಾರೋ ಗೊತ್ತಿಲ್ಲ, ಡಿಸ್ಟ್ರಾಯ್ ಮಾಡಿದ್ದಾರೆ. ಹೌದು. ಬೇರೆ ಸಾಕ್ಷಿಗಳು ಸಹ ನಾಶ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಎಲ್ಲರಿಗೆ ಹೋಸ್ಟೆಲ್ ಮಾಡ್ಲಿಕ್ಕೆ ಮಾಡಿದ್ದಾರೆ. ಬಹಳಷ್ಟು ಇದಾವೆ ಎವಿಡೆನ್ಸ್. ಏನು ನಿಜ. ಮತ್ತೆ ಇದರ ಅರ್ಥ ಇವನ್ ಇನಿಷಿಯಲ್ ಸ್ಟೇಜ್ ನಲ್ಲೇನೆ ಈ ತರ ಸಾಕ್ಷಿಗಳನ್ನ ಇದು ಮಾಡ್ತಾ ಇದ್ದಾರೆ ಇವರು. ಮತ್ತೆ ನಾಳೆ ಚಾರ್ಜ್ ಶೀಟ್ ಆದ್ಮೇಲೆ ಅಂತೂ ಮಾಡೋದಿಲ್ಲ ಅನ್ನೋದು ಏನು ಗ್ಯಾರಂಟಿ ಇರ್ತದೆ? ಖಂಡಿತ 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 ಸರ್. ಖಂಡಿತ ಹೊರಗೆ ಬಂದ್ಮೇಲೆ ಅಂತೂ ಮನುಷ್ಯ ಫ್ರೀ ಇರ್ತಾನೆ. ಈಗ ಅವ್ರ ಕಂಡೀಷನ್ ಏನಿರ್ತದೆ, ನೀನು ನಾಳೆ ಜಾಮೀನು ಮೇಲೆ ಬಿಟ್ಟರು ಸದ ನೀನು ಯಾರೋ ಸಾಕ್ಷ್ಯಾಧಾರಗಳನ್ನ ನಾಶಪಡಿಸಬಾರ್ದು, ಯಾವುದು ಅವ್ರ ಮೇಲೆ ಒತ್ತಡ ಇರಬಾರ್ದು, ನಿನ್ನ ಪ್ರಭಾವ ಬೀರಬಾರ್ದು ಅಂತ, ಮತ್ತೆ ಬೇರೆ ಯಾವುದೇ ಗುನ್ನೆಯಲ್ಲಿ ನೀ ಇನ್ವಾಲ್ವ್ಮೆಂಟ್ ಆಗಬಾರ್ದು, ನೀ ಅಬ್ರಾಡ್ಗೆ ಹೋಗಬಾರ್ದು, ಪಾಸ್ಪೋರ್ಟ್ ಹ್ಯಾಂಡ್ ಓವರ್ ಮಾಡಬೇಕು, ಇವೆಲ್ಲ ಪೊಲೀಸರು ಕರೆದಾಗ ಮತ್ತೆ ನೀವು ಹಾಜರಾಗಬೇಕು, ಅಥವಾ ಪೊಲೀಸ್ ಸ್ಟೇಷನ್ದಲ್ಲಿ ನೀವು ವಾರಕ್ಕೊಮ್ಮೆ ಸೈನ್ ಹಾಕಬೇಕು, ಅಥವಾ ತಿಂಗಳಿಗೊಮ್ಮೆ ಸೈನ್ ಹಾಕಬೇಕು. ಈ ತರ ಒಂದು 18-20 ಕಂಡೀಷನ್ ಮಾಡಿ ಬಿಟ್ಟಿರ್ತಾರೆ. ಬಟ್ ಅದು ಕಂಡೀಷನ್ ಅನ್ನ ನಾವು ಬರೇ ನೋಡ್ತೇವೆ, ಬಂದು ಸೈ ಮಾಡಿ ಹೋದ, ಓಕೆ ಆಲ್ ರೈಟ್. ಅವನು ಏನು ಮಾಡ್ತಾನೆ ಏನಿಲ್ಲ ಅನ್ನೋದು ಹೆಂಗೆ ಗೊತ್ತಾಗಬೇಕು? ಅದು ಸಿ ಅವನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಬೇರೆಯವರು ಅವನು ಫ್ರೆಂಡ್ಸ್, ಅವನು ಆಸಕ್ತ ವಹಿಸುವಂತ ಜನ ಇದ್ರೆ ಅವನ ಪರವಾಗಿ ಬೇರೆಯವರು ಟ್ರೈ ಮಾಡ್ಬೋದಲ್ಲ, ಬೇರೆಯವರು ಪ್ರಭಾವ ಬೀರ್ಬೋದು, ಬೇರೆಯವರು ಆಸೆ ಹಚ್ಬೋದು, ಬೇರೆಯವರು ಬೇರೆ ರೀತಿಯಿಂದ ಅವನಿಗೆ ಒತ್ತಡ ಏರ್ಬಹುದು. ಹೀಗಾಗಿ ಎಲ್ಲ ಸಾಕ್ಷಿಗಳನ್ನು ಹೋಸ್ಟೈಲ್ ಮಾಡುವಂತ ಚಾನ್ಸಸ್ ಬಹಳಷ್ಟಿದೆ. ಪ್ರಭಾವ ಖಂಡಿತ ನೋಡಿ, ಇನಿಷಿಯಲ್ ಸ್ಟೇಜ್ನಾಗ ಮಾಡಿದಾರ ಅವರು, ಮುಂದೆ ಮಾಡೋದಿಲ್ಲ ಅನ್ನೋದು ಏನು ಗ್ಯಾರಂಟಿ? ಮಾಡೇ ಮಾಡ್ತಾರ. ಅದಕ್ಕೆ ನಾನು ಹೇಳೋದು, ಸ್ಪೆಷಲ್ ಕೋರ್ಟ್ ಮಾಡಿದ್ರೆ ಇದಕ್ಕೆಲ್ಲ ಚಾನ್ಸಸ್ ಅವರು ವೆರಿ ರೇರ್, ಬಹಳ ಕಡಿಮೆ. ಬಟ್ ನನಗೆ ಅನ್ಸ ಮಟ್ಟಿಗೆ ಸ್ಪೆಷಲ್ ಕೋರ್ಟ್ ಆಗ್ಲಿಕ್ಕಿಲ್ಲ, ಡೌಟ್. ಇದು ರೆಗ್ಯುಲರ್ ಕೋರ್ಟ್ ನಲ್ಲೇ ನಡೀತದೆ. ಸೆಷನ್ ಕೋರ್ಟ್ ಎಷ್ಟು ಟೈಮ್ ತಗೊಂಡು ಮಿನಿಮಮ್ 3 ವರ್ಷ ತಗೊಂಡು, ಯಾಕಂದ್ರೆ 224 ಜನ ಸಾಕ್ಷಿದಾರಗಳು ಇದ್ದಾರೆ. 200ಕ್ಕಿಂತ ಜಾಸ್ತಿ ಇದ್ದಾರೆ ಸಾಕ್ಷಿದಾರಗಳು. ಆಮೇಲೆ ಒಂದು 164 ಮಾಡಿದ್ದಾರೆ. ಹೌದು. ಆಮೇಲೆ 3 ಐ ವಿಟ್ನೆಸ್ ಇದಾವೆ. 28 ಸಾಕ್ಷಿಗಳು 161 ಇದೆ. ಸೊ ಈ ತರ ಎಲ್ಲಾನು ಮುಗಿಬೇಕಾದ್ರೆ ಈಗ ಅವನು ಸ್ಟೇಟ್ಮೆಂಟ್ ಆಗ್ಬೇಕು, ಸಾಕ್ಷಿದಾರರು ಸ್ಟೇಟ್ಮೆಂಟ್ ಆದ್ಮೇಲೆ ಕ್ರಾಸ್ ಆಗ್ಬೇಕು. ಕ್ರಾಸಿಗೆ ಒಂದು ಸ್ಟೇಟ್ಮೆಂಟ್, ಒಂದು ಇಂಪಾರ್ಟೆಂಟ್ ಸಾಕ್ಷಿದಾರ ಇದ್ರೆ ಅವು 1 ದಿವಸ ತಗೋಬಹುದು, 2 ದಿವಸ ತಗೋಬಹುದು. ಡಿಫೆನ್ಸ್ ಲಾಯರ್ ಹೇಳಕ್ ಬರೋದಿಲ್ಲ 7 ದಿವಸ ಜಗ್ತಾನ ಅನ್ನೋದು. ಇಂಪಾರ್ಟೆಂಟ್ ಸಾಕ್ಷಿ ಇದ್ರೆ ಅವ್ನಿಗೆ ಹೋಸ್ಟೆಲ್ ಮಾಡ್ಲಿಕ್ಕೆ ದಿಲ್ ಟೇಕ್ ಟೈಮ್. ಈಗ ಸರ್ 200ಕ್ಕಿಂತ ಜಾಸ್ತಿ ಸಾಕ್ಷಿಗಳು ಇದೆಯಲ್ಲ ಸರ್, ಇದೆಲ್ಲವನ್ನ ಪರಿಗಣನೆ ಮಾಡಿ ಪ್ರಾಸಿಕ್ಯೂಟರ್ ನೋಡ್ತಾರೆ, ಅವೆಲ್ಲ ಸ್ಟಡಿ ಮಾಡ್ತಾರೆ. ಸ್ಟಡಿ ಮಾಡಿ ಯಾವ್ದು ಇಂಪಾರ್ಟೆಂಟ್ ಇದ್ದಾವೆ ಅವು ಮಾತ್ರ ಕೇಸಿಗೆ ಸಂಬಂಧಪಟ್ಟಂತೆ ಏನಿದ್ದಾವೆ ಅವು ನನಗನ್ಸ ಮಟ್ಟಿಗೆ ಒಂದು 50% ಡ್ರಾಪ್ ಮಾಡ್ತಾರೆ. ಎಲ್ಲ 246 ಸಾಕ್ಷಿಗಳನ್ನ ಎಕ್ಸಾಮಿನ್ ಮಾಡೋದಿಲ್ಲ. ಅದಕ್ಕೆ ಸಾಕ್ಷಿ ತಗೊಳ್ಳೋಕೆ ಎಷ್ಟು ದಿವಸ ಬೇಕಾಗಬಹುದು? ಅದಕ್ಕೆ 1 ವರ್ಷಗಟ್ಟಲೆ ಹಿಡಿತದೆ. ಈಗ ಇದು ಇನ್ಸಿಡೆಂಟ್ ನೋಡಿದ್ರೆ ಆಲ್ ಡಿಪೆಂಡ್ಸ್ ಅಪಾನ್ ಅವ್ರವ್ರ ಪಾತ್ರ. ಈಗ ಕೆಲವೊಬ್ರು ಅಲ್ಲಿಂದ ಎಲ್ಲಿ ಕಿಡ್ನಾಪ್ ಸ್ಟಾರ್ಟ್ ಆಗಿದ್ರಿಂದ ಅಲ್ಲಿಂದ ಶುರು ಆಗ್ತದೆ, ಎಂಡ್ವರೆಗೆ ಶುರು ಆಗ್ತದೆ. ಅದರಲ್ಲಿ ಎಷ್ಟು ಜನ ಇದ್ದಾರೆ? ಈಗ ಅಲ್ಲಿ ಐ ವಿಟ್ನೆಸ್ ಹಾಕೊಂಡಿದ್ದಾರೆ, ಇವನಿಗೆ ಯಾರು ವಾಚ್ಮನ್ ಸೆಕ್ಯೂರಿಟಿ ಅವನಿಗೆ ಹಾಕೊಂಡಿದ್ದಾರೆ. ಈ ತರ ಬೇಕಾದಷ್ಟು ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಬಟ್ ಇಟ್ ವಿಲ್ ಟೇಕ್ ಟೈಮ್. ಅಷ್ಟು ಬೇಗ ಅಂತೂ ಸಾಧ್ಯ ಇಲ್ಲ. 1-2 ವರ್ಷದಲ್ಲಿ ಅಂತೂ ಮುಗಿಲಿಕ್ಕೆ ಸಾಧ್ಯನೇ ಇಲ್ಲ. ಮಿನಿಮಮ್ 3 years ತಗೋತದೆ ಕೇಸ್. ಆಮೇಲೆ ನಾವು ಈ ಬೇಲ್ ಕಂಡೀಷನ್ ಅನ್ನ ಯಾರು ನಾವು ಅಬ್ಸರ್ವ್ ಮಾಡ್ತಿರ್ತಾರೆ, ಯಾರು ಮಾಡಿರೋದಿಲ್ಲ. ಈಗ ಇನ್ವೆಸ್ಟಿಗೇಷನ್ ಇರುವಂತ ACP ಚಂದನು ಅವಂಗ ನಾಳೆ ಪ್ರಮೋಷನ್ ಆಗ್ಬೋದು, SP ಅಂತ ಹೋಗ್ಬೋದು. ಇಲ್ಲಿ 2-3 ವರ್ಷನಾಗ ಅಥವಾ ಬೇರೆ ಕಡೆ ಮತ್ತೆ ಪೋಸ್ಟಿಂಗ್ ಆಗ್ಬೋದು.
ಅವರು ಬೇರೆ ಕಡೆ ಬೇರೆ ಬಿಜಿ ಇರ್ತಾರೆ. ಹೊಸ ಬಂದವನಿಗೆ ಇದ್ರ ಬಗ್ಗೆ ಏನು ಇಂಟ್ರೆಸ್ಟ್ ಇರ್ತದೆ, ಅವನಿಗೆ ಇದ್ರ ಬಗ್ಗೆ ಐಡಿಯಾನೇ ಇರೋದಿಲ್ಲ. ಸೊ ಯಾರು ಏನು ಮಾಡ್ತಾರ ಅದು ಮಾನಿಟರ್ ಮಾಡೋರು ಯಾರು, ಕೇಸನ್ನು ಯಾರು ಇದನ್ನ ಒತ್ತಡ ಯಾರ ಮೇಲೆ ಒತ್ತಡ ಏರ್ತಾರ ಅನ್ನೋದು ಆ ವಿಷಯವನ್ನ ಮಾನಿಟರ್ ಮಾಡೋರು ಯಾರು ಇರ್ತಾರೆ. ಎಲ್ಲ ಹಳೆ ಸ್ಟಾಪ್ ಏನಿರ್ತದೆ ಎಲ್ಲಾನು ಹೋಗಿರ್ತಾರೆ, ಎಕ್ಸೆಪ್ಟ್ ಫ್ಯೂ ಸ್ಟಾಪ್ನವ್ರು ಬಿಟ್ರೆ, ಸಬಾರ್ಡಿನೇಟ್ಸ್ ಬಿಟ್ರೆ ಆಫೀಸರ್ಸ್ ಎಲ್ಲರೂ ಬದಲಿಯಾಗಿರ್ತಾರೆ. 1 ವರ್ಷ 2 ವರ್ಷ ಚೇಂಜ್ ಆಗ್ಲೇಬೇಕು. ಅವರು ಚೇಂಜ್ ಆಗಿರ್ತಾರೆ ಅಷ್ಟೊತ್ತಿಗೆ, ಬೇರೆ ಹೊಸರು ಬಂದಿರ್ತಾರೆ. ಅವ್ರಿಗೆ ಯಾವ ನಾಲೆಜ್ ಇರೋದಿಲ್ಲ, ಕೇಸ್ ಏನಾಯ್ತು ಅನ್ನೋದು ಗೊತ್ತಿರೋದಿಲ್ಲ. ಇರ್ತದೆ ಹಿಂಗೊಬ್ಬ ದರ್ಶನ ಮರ್ಡರ್ ಮಾಡಿತಾನೆ ಅವ್ರು ಇಡೀ ಜಗತ್ತಿಗೆ ಗೊತ್ತಾಗಿದೆ, ಅವ್ರಿಗೂ ನಾಲೆಜ್ ಇರ್ತದೆ. ಆದ್ರೆ ಡಿಟೇಲ್ ಮಾಹಿತಿ ಯಾರಿಗೆ ಗೊತ್ತಿರ್ತದೆ. ಈಗ ಡಿಟೇಲ್ ಮಾಹಿತಿ ತಗೊಂಡವನು ಮಾಡಿದವನು, ಈಗ ಅವ್ರಿಗೆ ಹೆದರಿಕೆ ಇದ್ದವರು ಬಂದು ಹೇಳ್ತಾರೆ, ಈಗ ಸರ್ ನೀವು ಎಲ್ಲ ಹೇಳಂತೀರಿ, ನಮಗೆ ನಾಳೆ ಅವ್ರ ಕಡೆಯಿಂದ ಧಮಕಿ ಹಾಕಿದ್ರೆ ನೋಡ್ತೀವಿ ಬಿಡ್ತೀವಿ ಅಂತಂದ್ರೆ ಏನ್ ಮಾಡ್ಬೇಕು ಸರ್, ನಮಗೆ ಹೆದರಿಕೆ ಭಯ, ನಮಗೂ ಕೊಂದ್ರೆ ಯಾರು, ನಮ್ಗೆ ಗತಿ ಯಾರು, ಹಾಗೆ ಅಂತ ಎಕ್ಸ್ಪ್ರೆಸ್ ಮಾಡಿರ್ತಾರೆ. ಇವ್ರ ಮುಂದೆ ಮಾಡಿರ್ತಾರೆ. ಆ ಹೊಸಬ್ರಿ ಬಂದವ್ರಿಗೆ ಏನು ಗೊತ್ತಿರ್ಬೇಕು, ಇಲ್ಲಪ್ಪ ನಾವು ರಕ್ಷಣೆ ಕೊಡ್ತೀವಿ ಮಾಡ್ಬೇಡ ಅಂತ ಇವನ್ ಹೇಳಿರ್ತಾನೆ. ಕೋರ್ಟ್ನಲ್ಲಿ ಏನಾಗ್ತದೆ, ಇವನ್ ಕೆಲವೊಬ್ಬರಿಗೆ ರಕ್ಷಣೆ ಕೊಡೋರು ಕೋರ್ಟ್ನಲ್ಲಿನೇ ಫೈರಿಂಗ್ ಮಾಡಿ ಸಾಯ್ಬಿಡ್ತಾರೆ. ಕೋರ್ಟ್ ಸಾಕ್ಷಿ ಹೇಳುವಾಗಲೇ ಸಾಯ್ಬಿಡ್ತಾರೆ. ಮ್ಯಾಜಿಸ್ಟ್ರೇಟ್ಗೆ ಕೆಲವೊಬ್ರು ಆರೋಪಿಗಳು ಅಲ್ಲಿ ಧಮಕಿ ಹಾಕಿದ್ದಾರೆ, ಅನೇಕ ವಸ್ತುಗಳನ್ನು ತಗೊಂಡು ಹೋಗಿದ್ದಾರೆ. ಇಂಥ ಇನ್ಸಿಡೆಂಟ್ ಇದಾವೆ ಬೇಕಾದಷ್ಟು. ಕೋರ್ಟ್ ಆವರಣದಲ್ಲಿನೇ ಮರ್ಡರ್ ಮಾಡಿದ್ದಾರೆ, ನಮ್ಮ ವಿರುದ್ಧ ಸಾಕ್ಷಿ ಹೇಳ್ತೀಯ ಮಗನೇ ಅಂತ. ಸೊ ಇಷ್ಟೊಂದೆಲ್ಲ ರೌಡಿಸಮ್ ಇರುವಾಗ ಜನ, ಈ ಅಮಾಯಕ ಜನರು, ಮುಗ್ಧ ಜನರು ಅವ್ರು ಯಾಕೆ ರಿಸ್ಕ್ ತಗೋತಾರೆ? ಯಾರು ನಾವು ರಕ್ಷಣೆ ಕೊಡ್ತೀವಿ ಅಂತ ಹೇಳ್ತೇವೆ ಬರೀ ಬಾಯಿಲೆ. ಈಗ 260 ಮಂದಿ ರಕ್ಷಣೆ ಕೊಡಕ್ಕಾಗ್ತದ? ಯಾರು ಕೊಡ್ತಾರೆ ನೋಡೋಣ, ಕೊಳ್ಳಿ ನೋಡೋಣ ರಕ್ಷಣೆ ಹೆಂಗೆ ಕೊಡ್ತಾರೆ? ಸುಮ್ಮನೆ ಹಂಗೆ ಬಾಯಿ ಡೈಲಾಗ್ ಹೊಡ್ಯಾಕೆ ಏನು ಗಂಟು ಹೋಗಿದೆ, ಎಲ್ಲರೂ ಹೊಡಿತಾರೆ. ಎಸ್ ಮುಂದಿನ ಹಂತದಲ್ಲಿ ಮಾತನಾಡ್ತಾ ಹೋಗೋಣ ಸರ್. ಗಮನಿಸಿದ್ರು ವೀಕ್ಷಕರೇ, ದರ್ಶನ್ ಹಾಗೇನೆ ಉಳಿದ ಆರೋಪಿಗಳ ಬೇಲ್ ಭವಿಷ್ಯ ಏನಾಗಬಹುದು ಅಂತೇಳಿ. ಇನ್ನೊಂದು ಕಡೆಯಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಯಾವ ಆಂಗಲ್ಗಳಲ್ಲಿ ತನಿಖೆ ಆಗಿದೆ, ಏನೇನು ಆಗ್ತಾ ಇದೆ, ಮುಂದೆ ಏನಾಗಬಹುದು, ಇದೇ ವಿಚಾರದ ಕುರಿತು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. 3991 ಪುಟಗಳ ಚಾರ್ಜ್ ಶೀಟ್, ಸುದೀರ್ಘವಾಗಿ ದರ್ಶನ್ ಅಂಡ್ ತಂಡ ಮಾಡಿರುವಂತಹ ಕ್ರೌರ್ಯದ ವಿಚಾರವಾಗಿ ಸವಿಸ್ತಾರವಾಗಿ ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾ ಇದ್ವಿ. ಹಾಗೆಯೇ ಆರೋಪಿಗಳ ಮುಂದಿನ ಭವಿಷ್ಯ, ಬೇಲ್ ಸಿಗುತ್ತಾ ಇಲ್ವಾ ಅಂತೇಳಿ ಚರ್ಚೆಯನ್ನ ಮಾಡ್ತಾ ಇದ್ವಿ. ಮಲ್ಗತಿ ಸರ್, ಚರ್ಚೆಯನ್ನು ಮಾಡ್ತಾ ಇದ್ವಿ ಆಗ್ಲಿಂದ. ಅವರು ಮೆರೆದಿರುವಂಥ ಕ್ರೌರ್ಯದ ವಿಚಾರವಾಗೂ ಕೂಡ ಮಾತನಾಡ್ತಾ ಇದ್ವಿ. ಇನ್ನೊಂದು ಕಡೆಯಲ್ಲಿ ಎಲ್ರಿಗೂ ಇರುವಂಥ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ದರ್ಶನ್ ಅಪಾರ ಅಭಿಮಾನಿ ಬಳಗವನ್ನ ಹೊಂದಿರೋರು. ಒಂದು ವೇಳೆ ದರ್ಶನ್ಗೆ ಬೇಲ್ ಸಿಕ್ಕಿಲ್ಲ ಅಂದ್ರೆ ಇದಕ್ಕೆ ಕಾರಣ ಅವರ ಅಭಿಮಾನಿಗಳೇ ಆಗ್ಬಹುದಾ ಸರ್? ಯಾಕಂತ ಹೇಳಿದ್ರೆ ಅವರ ವರ್ತನೆ ಈಗ ನೋಡಿದ್ರೆ ಇಲ್ಲ, ಅದೇನು ಸಂಬಂಧ ಇರೋದಿಲ್ಲ. ಈಗ ಅವರೇನಾದರೂ ಜುಡಿಷಿಯಲ್ ವಿರುದ್ಧ ಮಾತಾಡಿದ್ರೆ, ಜುಡಿಷಿಯಲ್ ಅಗೇನೆಸ್ಟ್ ಮಾತಾಡಿದ್ರೆ ಅದು ಸಮಸ್ಯೆ ಆಗ್ತದೆ, ಖಂಡಿತವಾಗಿ ಸಮಸ್ಯೆ ಆಗ್ತದೆ. ಜುಡಿಷಿಯಲ್ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ರೆ, ಕೋರ್ಟ್ ಜಡ್ಜ್ಮೆಂಟ್ ವಿರುದ್ಧ ಮೆರವಣಿಗೆ ತೆಗೆದ್ರೆ ಅದೆಲ್ಲ ಕನ್ಸಿಡರ್ ಆಗ್ತದೆ. ಬಟ್ ಇದು ಸಾರ್ವಜನಿಕ ಅವ್ರು ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನು ಹಾಕೋದು, ಅದೇನು ಸಂಬಂಧ ಬರೋದಿಲ್ಲ. ಅದೇನು ಸಂಬಂಧ ಬರೋದಿಲ್ಲ. ಓಪನ್ ಆಗಿ ನೀವು ಮೆರವಣಿಗೆ ಮಾಡೋದು, ಪ್ರೊಟೆಸ್ಟ್ ಮಾಡೋದು, ನ್ಯಾಯಾಲಯ ಅವನಿಗೆ ಅನ್ಯಾಯ ಮಾಡ್ತು, ಕೋರ್ಟ್ ಅವ್ರಿಗೆ ಅನ್ಯಾಯ ಮಾಡ್ತು ಅಂದ್ರೆ ಅದು ಡೆಫಿನೆಟ್ ಕಂಟೆಂಟ್ ಆಫ್ ಕೋರ್ಟ್ ಆಗ್ತದೆ. ಅದು ಕೋರ್ಟ್ ಮೇಲೆ ಪರಿಣಾಮ ಬೀರ್ತದೆ. ಈ ಕೋರ್ಟ್ ಉಸಾಪರಿಗೆ ಹೋಗದೆ ಇದ್ರೆ ಏನಾಗೋದಿಲ್ಲ. ಈಗ ಸರ್, ಈಗ ಜೈಲು ಮುಂದೆ ಬಂದು ಜೈಕಾರ ಕೂಗೋದು, ಪೊಲೀಸ್ ಸ್ಟೇಷನ್ ಮುಂದೆ ಅವ್ರ ಅಭಿಮಾನಿಗಳ್ರಿ. ಈಗ ಕೆಲವೊಬ್ರು ಹಿಂದೆ ನಾವು ಅನೇಕ ಆರೋಪಿಗಳು ನೋಡಿದ್ದೇವೆ. ಅನೋಪಾರ ಆರೋಪಿಗಳು ಜೈಲಿನಿಂದ ಬಿಟ್ಟುಕೊಳ್ಳೇನೆ ಹೊರಗಡೆ ಮೆರವಣಿಗೆ ಮಾಡ್ಕೊಂತ ಹಿಂಗೆ ಮಾಡ್ಕೊಂತ ಹೋಗಿಲ್ಲ ಬೇಕಾದಷ್ಟು ಜನ. ಹೌದು, ಸಿಕ್ಕಾಪಟ್ಟೆ ಜನ ಹೋಗಿ. ಮತ್ತೆ ಅದು ಏನಾಯ್ತು ಅದ್ರಾಗ, ಯಾರಿಗೇನಾಗಿದೆ? ಬಹಳಷ್ಟು ಜನರಿಗೆ ನೋಡಿದ್ವಿ ನಾವು, 1-2 ಅಲ್ಲ ಕೇಸು, ಸಾಕಷ್ಟು ಜನರಿಗೆ ನೋಡಿದ್ದೇವೆ. ಹಾಗೆ ನಾಳೆ ಇದೂ ಆಗ್ಬೋದು ಖಂಡಿತ. ನಮ್ಮ ದೇವರು ನಿರಪರಾಧಿಯಾಗಿ ಹೊರಗೆ ಬಂದ ಅಂತ. ಹೌದು ಹೌದು, ನಿಜ ಸರ್. ಹಂಗೆ ಹೇಳೋರು ತುಂಬಾ ಜನ ಇದ್ದಾರೆ, ಬಹಳ ಜನ, ಸಾಕಷ್ಟು ಜನ ಇದ್ದಾರೆ, ಇಲ್ಲ ಅಂತಲ್ಲ. ಎಲ್ಲ ನೋಡ್ರಿ, ಈ ಒಬ್ಬ ಇವನ್ ಮಹಾತ್ಮ ಗಾಂಧಿಗೆನೆ ವೈರಿಗಳಿದ್ರು. ನಿಜ ನಿಜ ಅಲ್ವಾ? ಆಗಿನ ಕಾಲದಲ್ಲಿ ಹೌದು. ಜನಸಾಮಾನ್ಯರ ಈ ಒಂದು ನಮ್ಮಂಥವ್ರದ್ದು ಏನು ಲೆಕ್ಕ ಅಲ್ವಾ? ಹೌದು, ಖಂಡಿತ. ಬೇಕಾದವರು ಇರ್ತಾರೆ, ಬೇಡಾದವರು ಇರ್ತಾರೆ. ಬೇಕಾದವರು ಅಭಿಮಾನ ಪಡ್ತಾರೆ, ಬೇಡಾದವರು ಪ್ರೊಟೆಸ್ಟ್ ಮಾಡ್ತಾರೆ, ಬೈತಾರೆ. ಇವೆಲ್ಲ ಇರೋದೇ ಸಮಾಜದಲ್ಲಿ. ಈಗ ಅಂತ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ.
ಆದರೆ ಒಂದೇನೋ ಸಹನೆಯಿಂದ ಇರಬೇಕು. ಸಹನೆಯಿಂದ ಇದ್ದರೆ ಈ ಕೇಸಿಗೆ ಹೆಲ್ಪ್ ಆಗ್ತದೆ ಅವ್ರಿಗೆ. ತಮ್ಮ ಮಿತಿಯನ್ನು ಸ್ಥಿತಿಮಿತಿಯಲ್ಲಿ ಇಟ್ಕೋಬೇಕು. ತಮ್ಮ ಬುದ್ಧಿಯನ್ನು, ತಮ್ಮ ಚಟುವಟಿಕೆಗಳನ್ನು ಕೇಸ್ ಮುಗಿಯವರೆಗೂ ಯಾವುದೇ ಅಹಿತಕರ ಘಟನೆ ನಡೆಯದ ಹಾಗೆ ಕಾಳಜಿ ವಹಿಸಿ. ಈ ಕೂಡದಾಗ ನೋಡಿ ಯಾರು ಏನು ಮಾತಾಡ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಖಂಡಿತ. ಕೆಲವೊಬ್ಬರಿಗೆ ಲಾ ನಾಲೆಜ್ ಇರ್ತದೆ, ಕೆಲವೊಬ್ಬರಿಗೆ ಲಾ ನಾಲೆಜ್ ಇರುವುದಿಲ್ಲ. ಇರ್ಲಾರ್ದವ್ರು ಏನಾರು ಈಗ ನಾಳೆ ಅಕಸ್ಮಾತ್ ಸೆಷನ್ ಕೋರ್ಟ್ನಲ್ಲಿ ರಿಜೆಕ್ಟ್ ಆತಪ್ಪ ಬೇಲು, ಬಾಯಿ ಬಂದಂಗೆ ಮಾತಾಡಿದ್ರೆ ಹೆಂಗೆ ಕೇಳ್ತಾರೆ ಯಾರು? ಅದ್ರ ಪರಿಣಾಮ ಖಂಡಿತ ಹೈಕೋರ್ಟ್ನಾಗ ಬೀಳ್ತದೆ ಅಲ್ವಾ? ಅದಕ್ಕೆ ಅಭಿಮಾನಿಗಳಾದವರು ಇದಾದವರು ಸ್ವಲ್ಪ ಹಿತೈಷಿಗಳು ಹುಷಾರಾಗಿರ್ಬೇಕು, ಚೆನ್ನಾಗಿ ನಡ್ಕೋಬೇಕು. ಕೋರ್ಟ್ ಇದೆ, ನ್ಯಾಯಾಲಯ ಇದೆ, ಅದಕ್ಕೂ ಇತಿಮಿತಿ ಇದಾವೆ, ಕಾನೂನುಬದ್ಧವಾಗಿ ಅವರು ಮಾಡ್ತಾರೆ. ಈಗೆಲ್ಲಾನು ಬಿಡ್ಬೇಕಂತ ಏನು ಕಾನೂನು ಇಲ್ಲ ಅವ್ರಿಗೆ. ಅದು ಇಟ್ ಇಸ್ ಡಿಸ್ಕ್ರಿಷನರಿ ಪವರ್ ಆಫ್ ದ ಜಡ್ಜ್. ನಿಜ. ಅವರು ಏನು ನಾವು ಪೊಲೀಸರು ಸಾಕ್ಷ್ಯಾಧಾರ ಕೊಟ್ಟಿರ್ತಾರೆ, ಏನು ಡಿಫೆನ್ಸ್ ಲಾಯರ್ ಏನು ಅವನು ಸಾಕ್ಷ್ಯಾಧಾರಗಳನ್ನು ಹಾಜರುಪಡಿಸ್ತಾನೆ, ಅದು ಯಾವ್ದು ಸುಳ್ಳು ಯಾವ ನಿಜ ಅನ್ನೋದು ಪ್ರೂವ್ ಮಾಡ್ತಾನೆ. ಇವರು ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಅನ್ನೋದು ಪ್ರಾಸಿಕ್ಯೂಷನ್ದವರು ಪ್ರೂವ್ ಮಾಡ್ತಾರೆ. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದೇರ್ ಆರ್ಗ್ಯುಮೆಂಟ್. ಇವರು ಏನು ಬೇಲ್ ಅಪ್ಲಿಕೇಶನ್ದಲ್ಲಿ ನೋ ಅಬ್ಜೆಕ್ಷನ್ ಕೊಟ್ಟಿರ್ತಾರೆ ಪೊಲೀಸರು. ನೋ ಅಬ್ಜೆಕ್ಷನ್ ಕೊಡಬೇಕಾಗ್ತದೆ ಕೋರ್ಟಿಗೆ. ಕೊಡಬೇಕಾದ್ರೆ ಅದು ಮತ್ತೆ ಅವರು 8 ದಿವಸ ಟೈಮ್ ತಗೋತಾರೆ, ಇಡೀ ಇತಿಹಾಸ ಬರೀತಾರೆ. ಇಂತಿಂತ ಇವನಿಗೆ ಪರವಾಗಿದ್ದಾವೆ, ಇವನು ಅಗೇನೆಸ್ಟ್ ಇದ್ದಾವೆ, ಇವೆಲ್ಲ ನೋಡಲಾಗಿ ಇವನಿಗೆ ಬಿಡಬಾರ್ದು, ಇಂಥ ಪ್ರಭಾವಿ ವ್ಯಕ್ತಿ ಇದ್ದಾನೆ, ಬಿಟ್ಟರೆ ಅವನು ಖಂಡಿತವಾಗಿಯೂ ಸಾಕ್ಷಿಗಳನ್ನು ನಾಶಪಡಿಸ್ತಾನೆ, ಅವ್ರ ಮೇಲೆ ಪ್ರಭಾವ ಬೀರ್ತಾನೆ, ಅವನಿಗೆ ಆಮಿಷ ಒಡ್ತಾನೆ, ಹೀಗೆಲ್ಲ ಪೊಲೀಸರು ಇವೆಲ್ಲ ಕಂಡೀಷನ್ ಹಾಕಿ ಬಿಡಬಾರ್ದು ಅಂತ ಕೊಡ್ತಾರೆ. ಅದನ್ನು ಪ್ರಾಸಿಕ್ಯೂಟರ್ ಅದನ್ನೇ ಸೇಮ್ ರೆಫರ್ ಮಾಡ್ತಾನೆ ಜಡ್ಜ್ಗೆ. ಸೊ ಇವರು ಡಿಫೆನ್ಸ್ನವರು ಅವರು ಅದಕ್ಕೆ ಅಗೇನೆಸ್ಟ್ ಮತ್ತೊಂದು ರಿಪೋರ್ಟ್ ಕೊಡ್ತಾರೆ. ನಾವು ಹಂಗಿದ್ರೆ ನಾವು ಇದ್ರ ಅಗೇನೆಸ್ಟ್ ಇದ್ರೆ ನಾವ್ಯಾಕೆ ಎಲ್ಲರ ಓಡ ಹೋಗೋದಾಗಿತ್ತಲ್ಲ ಮರ್ಡರ್ ಮಾಡಿ. ನಾವು ತಕ್ಷಣ ನಾವು ಪೊಲೀಸರು ಬಂದಾಗ ಪೊಲೀಸರ ಜೊತೆಗೆ ಬಂದೀವಿ, ನಾವು ಸ್ಟೇಷನ್ಗೆ ಹಾಜರಾಗಿದ್ದೀವಿ, ಅವ್ರಿಗೆ ಕೋಆಪರೇಷನ್ ಕೊಟ್ಟಿದ್ದೀವಿ, ಅವ್ರು ಏನು ಕೇಳ್ತಾರೆ ಅದಕ್ಕೆ ಉತ್ತರ ಹೇಳಿದ್ದೀವಿ, ಪ್ರತಿಯೊಂದಕ್ಕೂ ಸಹಕಾರ ಕೊಟ್ಟಿದ್ದೀವಿ ತನಿಖೆಯಲ್ಲಿ. ಸೊ ನಾವು ಏನಾದರೂ ಅಗೇನೆಸ್ಟ್ ಪೊಲೀಸ್ ಆಗಲಿ ಅಗೇನೆಸ್ಟ್ ನ್ಯಾಯಾಲಯ ಆಗಲಿ ಹೋದ್ರೆ ಖಂಡಿತವಾಗಿ ಇವ್ರಿಗೆ ಜಾಮೀನು ಸಿಗೋದಲ್ಲ. ಖಂಡಿತ. ಈ ಅಂತ ಇನ್ಸಿಡೆಂಟ್ ಆಗಿಲ್ಲಲ್ಲ, ಆಗಿಲ್ಲ ಅಂದ್ರೆ ದೇರ್ ಆರ್ ಚಾನ್ಸಸ್ ಆಫ್ ಬೇಲ್. ಇದು ಇನ್ನೊಂದು ಹೇಳ್ತೇನೆ, ಮೊನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಚಂದ್ರಚೂಡ್ ಅವರು ಹೇಳಿದ್ದಾರೆ, ಈ ಚಾರ್ಜ್ ಶೀಟ್ ಆದ್ಮೇಲೆ ಅಂಡರ್ ಟ್ರಯಲ್ ಪ್ರಿಸನರ್ ಅನ್ನ ಯಾಕೆ ಜೈಲ್ನಾಗ ಇಡ್ತೀರಿ ಅಂತ ಒಂದು 15 ದಿವಸ ಹಿಂದೆ ಈಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರೇ ಹೇಳ್ತಾರ ಅಂದಮೇಲೆ ಅದರ ಪರಿಣಾಮ ಖಂಡಿತವಾಗಿ ಲೋಯರ್ ಕೋರ್ಟ್ ಮೇಲೆ ಇರ್ತದೆ. ಅದ್ರ ಪರಿಣಾಮ ನೀವು ಶಿಕ್ಷೆ ಆದಮೇಲೆ ಹೊರಗೆ ಬಿಡಬಾರ್ದು. ಕನ್ವಿಕ್ಷನ್ ಆದ್ಮೇಲೆ ಈ ಶುಡ್ ಸಫರ್, ಈ ಶುಡ್ ಎಂಜಾಯ್ ಇಟ್. ಬಟ್ ಶಿಕ್ಷೆ ಆಗ್ಲಾರ್ದ ಜೈಲಿನಲ್ಲಿ ಯಾಕೆ ಕೊಳಿಸ್ತಾರೆ ಅವ್ರಿಗೆ ಅಂತ ಸುಪ್ರೀಂ ಕೋರ್ಟ್ಲಿಂದ ಹೇಳಿದ್ದಾರೆ. ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 20, ಆರ್ಟಿಕಲ್ 19 ಇದ್ರ ಪ್ರಕಾರ ಅವನಿಗೆ ಪ್ರತಿಯೊಬ್ಬನ ಪ್ರಜೆಗೂ ಹಕ್ಕಿದೆ. ಅವನ ಅಪರಾಧಿ ಅಲ್ಲ, ಅವನ ಮೇಲೆ ಆರೋಪ ಇದ್ದಾವೆ, ಅವನ ಅಪರಾಧಿ ಆದಮೇಲೆ ಅದಕ್ಕೆ ಅವನಿಗೆ ನೋ ರೈಟ್ಸ್. ಬಟ್ ಅಪರಾಧಿ ಆಗೋ ತನಕೂ ಅವನಿಗೆ ರೈಟ್ಸ್ ಇದ್ದಾವೆ, ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಇದ್ದಾವೆ. ಅದಕ್ಕೆ ಅವನಿಗೆ ಒಳಗೆ ಕೂಡಿ ಹಾಕಬಾರ್ದು ಅಂತ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರೇ ಹೇಳಿದ್ದಾರೆ. ಸೊ ಹೀಗಾಗಿ ಇವರು ಹಾಜರಾಗಿದ್ದು ಎಲ್ಲಿ ಹೋಗದೆ ಇರೋದು, ಅಬ್ಸ್ಕಾಂಡ್ ಆಗದೆ ಇರೋದು, ಪರದೇಶಕ್ಕೆ ಹೋಗದೆ ಇರೋದು, ಇವ್ರಿಗೆ ಸಾಕ್ಷಿಗೆ ಪೊಲೀಸರಿಗೆ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಟ್ಟಿದ್ದು, ಇವೆಲ್ಲ ನೋಡಿದ್ರೆ ಅವ್ರಿಗೆ ಎಲ್ಲ ರೀತಿಯಿಂದನೂ ಸಹಕಾರ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ಚಾನ್ಸಸ್ ಇದಾವೆ. ಇನ್ನು ಆಗ್ಲಾರ್ದು ಯಾವ ಚಾನ್ಸಸ್ ಇದಾವೆ ಅಂತಂದ್ರೆ ಇವರು ಪೊಲೀಸರು ಹೇಳ್ತಾರೆ ನೋಡಿ, ಇನ್ವೆಸ್ಟಿಗೇಷನ್ ಮಾಡುವಾಗಲೇ 4 ಜನರಿಗೆ ಅವರು ಫಾಲ್ಸ್ ಆರೋಪಿಗಳನ್ನ ಕ್ರಿಯೇಟ್ ಮಾಡಿ 5-5 ಲಕ್ಷ ಕೊಟ್ಟು ಅವರು ಸಾಕ್ಷ್ಯಾಧಾರ ನಾಶ ಮಾಡಿ ನಾವೇ ಮಾಡಿವಿ ಅಂತ ಮಿಸ್ಗೈಡ್ ಮಾಡಲಿಕ್ಕೆ ತಂದು ಹಾಜರು ಮಾಡಿದ್ರು. ಇದು ಮೊದಲನೇ ಆರೋಪ. ಆನಂತರ ಇವರು ಎಲ್ಲ ರೀತಿಯಿಂದನೂ ಪ್ರೆಷರ್ ತರ್ತಾರೆ, ಇವರು ಬಲಿಷ್ಠರಿದ್ದಾರೆ, ಇವರು ಬಲಿಷ್ಠ ಹಿಂದೆ ಪಡೆ ಇದೆ, ಹಾಗೆ ಹೀಗೆ ಒಂದು 20 ಇವು ಹಾಕ್ತಾರೆ, ಕೊರೀಜ್ ಹಾಕಿ ಇವೆಲ್ಲ ಕಂಡೀಷನ್ ಕಡೆಯಿಂದ ಬಿಡಬಾರ್ದು. ಹಿಂದೆ ಅವನು ಇದೇ ರೀತಿ 4-5 ಇನ್ಸಿಡೆಂಟ್ನಲ್ಲಿ ಅವರು ಇನ್ವಾಲ್ವ್ ಆಗಿದ್ದು,
ಆ 2-3 ಕೇಸಲ್ಲಿ ಅವ್ರದ್ದು FIR ಆಗಿದ್ದಾವೆ, ಆದ್ರೆ ಅವು ಕನೆಕ್ಷನ್ ಆಗಿಲ್ಲ, ಅಹಮದ್ ಬೇರೆ, ಬಟ್ NC ಕೇಸ್ ಆಗಿದ್ದಾವೆ, FIR ಆಗಿದ್ದಾವೆ, ಸೋ ಆ್ಯಂಡ್ ಸೋ ಈಸ್ ಇನ್ವಾಲ್ಡ್ ಇನ್ ಕ್ರೈಮ್ ನಂಬರ್ ಸೋ ಆ್ಯಂಡ್ ಸೋ, ಕ್ರೈಮ್ ನಂಬರ್ ಸೋ ಆ್ಯಂಡ್ ಸೋ ಅಂತ ನಾವು ಚಾರ್ಜ್ ಶೀಟ್ ನಲ್ಲಿ ಬರೀತೇವೆ. 3-4 ಕೇಸಲ್ಲಿ ಇನ್ವಾಲ್ಡ್ ಆಗಿದ್ದು ಅಥವಾ ಕೇಸ್ ಪೊಲೀಸರ ಗಮನಕ್ಕೆ ಬರದೆ ಹೊರಗಡೆ ರಾಜ್ಯ ಆಗಿದ್ದು ಇದ್ರೆ ಅವನು ಸದ ಇತಿಹಾಸ ಬರಿತೇವೆ. ಇವೆಲ್ಲ ಬರೀದು ಯಾಕೆ ಬರಿತೀವಿ ಅಂತಂದ್ರೆ ಹಿ ಈಸ್ ಹ್ಯಾಬಿಚುವಲ್ ಅಫೆಂಡರ್, ಈ ರೀತಿ ಮೇಲಿಂದ ಮೇಲೆ ಮಾಡೋನು ಅಂತ ಹೇಳೋದು ಪ್ರೂವ್ ಮಾಡ್ಲಿಕ್ಕೆ ನಾವು ಅದನ್ನು ಬರಿತೇವೆ. ಹಿಂಗೆ ಮೇಲಿಂದ ಮೇಲೆ ಮಾಡೋನಿದ್ರೆ ಅವ್ನು ಬಿಡಬಾರ್ದು ಜಾಮೀನ್ ಮೇಲೆ ಅಂತ ಎಲ್ಲ ಕಾರಣಗಳನ್ನ ಪೊಲೀಸರು ಹಾಕ್ತಾರೆ. ಹೀಗಾಗಿ ಇದರಲ್ಲಿ ಸ್ವಲ್ಪ ಕಡಿಮೆ ಇದೆ, ಸಹಕಾರ ಕೊಟ್ಟಿದ್ದಿದೆ, ಎಲ್ಲಿ ಓಡೋಗಿಲ್ಲ, ಅಬ್ಸ್ಕಾಂಡಿಂಗ್ ಆಗಿಲ್ಲ, ಹಿಂಗಾಗಿ ಬಿಡೋ ಚಾನ್ಸಸ್ ಇದಾವೆ. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಡಿಸ್ಕ್ರಿಷನರಿ ಪವರ್ ಆಫ್ ದ ಜಡ್ಜ್. ಖಂಡಿತ ಸರ್. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಹೈಕೋರ್ಟ್ ವಕೀಲರಾಗಿರುವಂತಹ ಮಂಜುಳಾ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ಮೇಡಮ್, ಚಾರ್ಜ್ ಶೀಟ್ ಅಂತೂ ಸಲ್ಲಿಕೆ ಆಯಿತು. ಚಾರ್ಜ್ ಶೀಟ್ ನಲ್ಲಿರುವಂತಹ ಒಂದಷ್ಟು ವಿಚಾರಗಳ ಕುರಿತು ನಾವು ಮಾತನಾಡ್ತಾ ಇದ್ವಿ. ಮುಂದೆ ಈ ಕೊಲೆ ಪ್ರಕರಣದ ಆರೋಪಿಗಳು ದರ್ಶನ್ ಸೇರಿದಂತೆ 17 ಆರೋಪಿಗಳು, ಇವರ ಬೇಲ್ ಭವಿಷ್ಯದ ಬಗ್ಗೆ ಹೇಳ್ತಾ ಹೋಗ್ಬೋದಾ ಮೇಡಮ್? ಸರ್ ಖಂಡಿತ. ಈಗ ಚಾರ್ಜ್ ಶೀಟ್ ಅಂತೂ ಆಯ್ತು, ಇದು ಕಮಿಟಲ್ ಆಗಿ ಸೆಷನ್ ಕೋರ್ಟಿಗೆ ಬರುತ್ತೆ. ಹೌದು. ಮೊದಲೇ ಸರ್, ಈಗ ಬೇಲ್ ಪ್ರೊಸೀಜರ್ ಏನಿದೆ ಅಲ್ಲ, ಚಾರ್ಜ್ ಶೀಟ್ ಅಲ್ಲಿ ಇರ್ತಕ್ಕಂಥ ಅಂಶಗಳ ಆಧಾರದ ಮೇಲೆ ಅವ್ರ ವಕೀಲರು ಸೆಷನ್ ಕೋರ್ಟಿಗೆ ಬೇಲ್ ಅಪ್ಲಿಕೇಶನ್ ನ ಸೆಕ್ಷನ್ 439 ಅಂಡರ್ CRPC ಕೆಳಗಡೆ ಹಾಕೊಳ್ತಾರೆ. ಓಕೆ. ಇದು ರೆಗ್ಯುಲರ್ ಬೇಲ್ ಸರ್. ಅಂದ್ರೆ ಕಸ್ಟಡಿ ಒಳಗಡೆ ಇದ್ದಾಗ ಯಾವುದೇ ವ್ಯಕ್ತಿ ಒಂದು ಕ್ರೈಮ್ ಅಲ್ಲಿ ಸಿಕ್ಕಾಕೊಂಡಾಗ ಆ ಕ್ರೈಮ್ ಅಲ್ಲಿ ಕಸ್ಟಡಿಯಲ್ಲಿ ಇದ್ದಾಗ ಈ ಬೇಲ್ ಅಪ್ಲಿಕೇಶನ್ಸ್ ಅನ್ನ ಹಾಕೊಳ್ತಾರೆ. ಇಲ್ಲಿ ಯಾವ್ಯಾವ ಗ್ರೌಂಡ್ ಮೇಲೆ ಈ ಪ್ರಕರಣಕ್ಕೆ ಅನ್ವಯಿಸೋದಾದ್ರೆ, ಏನು ದರ್ಶನ್ ಅವರ ವಿಚಾರಕ್ಕೆ ಅನ್ವಯಿಸೋದಾದ್ರೆ, ಈಗ ದರ್ಶನ್ ಅವರ ವಕೀಲರು ಬೇಲ್ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ ಅಂದ್ರೆ ಅದ್ರಲ್ಲಿ ಯಾವ್ಯಾವ ಗ್ರೌಂಡ್ಸ್ ಗಳು ಇರ್ತವೆ ಅಂತ ಹೇಳಿದ್ರೆ, ಚಾರ್ಜ್ ಶೀಟ್ ಅನ್ನ ನೋಡಿದ್ರೆ ಚಾರ್ಜ್ ಶೀಟ್ ಅಲ್ಲಿ ದರ್ಶನ್ ಅಗೇನೆಸ್ಟ್ ಎಷ್ಟು ಸ್ಟೇಟ್ಮೆಂಟ್ಸ್ ಇದಾವೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕಾಗುತ್ತೆ ಸರ್. ಮೊದಲನೇದು. ಎರಡನೇದು ಐ ವಿಟ್ನೆಸ್ ಇಲ್ಲ ಅಂತ. ಸೊ 3 ಜನ ಐ ವಿಟ್ನೆಸ್ ಮಾಡಿದ್ದಾರೆ. ಯಾರಂದ್ರೆ ಆ ಶೆಡ್ ನಲ್ಲಿ ಇರ್ತಕ್ಕಂತ ಇವರು ಸೆಕ್ಯೂರಿಟಿ ಗಾರ್ಡು, ಅನ್ನೋನ್ ಹೆಸರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂತ ಅನುಗ್ರಹ ಅಪಾರ್ಟ್ಮೆಂಟ್ ಗಾರ್ಡು, ಮತ್ತೆ ಒಬ್ಬ ಸ್ವಿಗ್ಗಿ ಡೆಲಿವರಿ ಬಾಯ್. 3 ಜನ ಇದ್ದಾರೆ ಐ ವಿಟ್ನೆಸ್ ಅಂತ. ಈ 3 ಜನಲ್ಲಿ ಕೂಡ ಯಾರು ಕೊಲೆ ಮಾಡಿದ್ದಾರೆ, ಯಾರು ಹಲ್ಲೆ ಮಾಡಿದ್ದಾರೆ ಅನ್ನೋದು ಹೇಳೋರು ಯಾರು ಇಲ್ಲ ಸರ್. ಬಂದ್ ಹೋಗಿದ್ದಾರೆ ಅಂತ ಸರ್ಕಮ್ಸ್ಟೆನ್ಷನಲ್ ಎವಿಡೆನ್ಸ್ ನ ಪ್ರೂವ್ ಮಾಡೋದಕ್ಕೋಸ್ಕರ ಐ ವಿಟ್ನೆಸ್ ಅಂತ ಇನ್ವೆಸ್ಟಿಗೇಷನ್ ಚಾರ್ಜ್ ಶೀಟ್ ಅಲ್ಲಿ ತೋರಿಸಿದೆ, ಇನ್ವೆಸ್ಟಿಗೇಷನ್ ಆಫೀಸರ್ ತೋರಿಸಿದ್ದಾರೆ. ಬಟ್ ಇದು ಕೋರ್ಟ್ ಹೇಗ್ ಕನ್ವಿನ್ಸ್ ಆಗುತ್ತೆ ಅಂತಂದ್ರೆ, ಇಲ್ಲಿ ದರ್ಶನ್ ಬಂದ್ ಹೋಗಿದ್ದಾರೆ ಜಿಪ್ಪಲ್ ಅನ್ನೋದು ಒಂದೇ ಒಂದು ಕಾರಣ ಬಿಟ್ರೆ ಆತನೇ ಕೊಲೆ ಮಾಡಿದ್ದಾನೆ, ದರ್ಶನ್ ಅವರೇನೆ ಹಲ್ಲೆ ಮಾಡಿದ್ದಾರೆ ಅನ್ನೋದಕ್ಕೆ ಯಾವ ಐ ವಿಟ್ನೆಸ್ ಗಳಿಲ್ಲ ಚಾರ್ಜ್ ಶೀಟ್ ಅಲ್ಲಿ. ಇನ್ನು ಬೇರೆ ಟೆಕ್ನಿಕಲ್ ಎವಿಡೆನ್ಸ್ FSL ರಿಪೋರ್ಟ್ ಮತ್ತೆ CCTV ಫುಟೇಜಸ್ ನ ತಗೊಂಡ್ರೆ, ಸೊ ಇವ್ ಯಾವ್ದು ಕೂಡ ಟ್ಯಾಂಪರ್ ಮಾಡೋ ಎವಿಡೆನ್ಸಸ್ ಗಳಲ್ಲ ಸರ್. ಆಲ್ರೆಡಿ ಚಾರ್ಜ್ ಶೀಟ್ ಆಗಿದೆ, ಆಲ್ರೆಡಿ ರಿಪೋರ್ಟ್ ಕೂಡ ಬಂದಾಗಿದೆ, ಎಲ್ಲ ಚಾರ್ಜ್ ಶೀಟ್ ಅಲ್ಲಿ ಹಾಕಿದ್ದಾರೆ. ಸೊ ಈ ಬೇಲ್ ಅಪ್ಲಿಕೇಶನ್ಸ್ ಅಲ್ಲಿ ಇನ್ನೊಂದು ಅಡಿಷನಲ್ ಗ್ರೌಂಡ್ ಏನಂತಂದ್ರೆ, ಯಾವ ವಿಟ್ನೆಸಸ್ ಗಳು ಕೂಡ ಟ್ಯಾಂಪರ್ ಆಗೋದಿಲ್ಲ, ಯಾವ ವಿಟ್ನೆಸಸ್ ಗಳನ್ನು ಹೆದರ್ಸೋದಿಲ್ಲ ಅಂತ. ಹಾಗಾಗಿ ಇದು ಕೂಡ ಒಂದು ಮುಖ್ಯವಾದ ಗ್ರೌಂಡ್ ಆಗುತ್ತೆ. ಮತ್ತೆ ಇನ್ನೊಂದು ಗ್ರೌಂಡ್ ಏನಂದ್ರೆ, ಆಲ್ರೆಡಿ 90 days ಅವರು ಕಸ್ಟಡಿಯಲ್ಲಿ ಇದ್ದಾರೆ. ಈಗ ಕಸ್ಟಡಿಯಲ್ಲಿ ಇದ್ದಾರೆ. ಸೊ ಅದು ಕೂಡ ಮತ್ತೊಂದು ಅಡಿಷನಲ್ ಗ್ರೌಂಡ್ ಆಗುತ್ತೆ ಸರ್. ಸೊ ಇವೆಲ್ಲವೂ ಕೂಡ ಮ್ಯಾಟರ್ ಆಫ್ ಟ್ರಯಲ್ ಅಂತ ಹೇಳ್ತಾರೆ. ಯಾವುದೇ ಅಕ್ಯೂಸ್ಡ್ ಅಡ್ವೊಕೇಟ್ ವಕೀಲರು ಇದಾರಲ್ಲ, ಇದು ಎಲ್ಲ ಕೂಡ ಮ್ಯಾಟರ್ ಆಫ್ ಟ್ರಯಲ್. ನಾವು ಟ್ರಯಲ್ ಫೇಸ್ ಮಾಡ್ತೀವಿ, ನಮಗ್ ಬೇಲ್ ಕೊಡಿ ಅಂತೇಳಿ ಕೋರ್ಟಿಗೆ ಕನ್ವಿನ್ಸ್ ಮಾಡ್ತಾರೆ. ಸೊ ಮತ್ತೆ ನಮ್ಮ ಭಾರತೀಯ ನ್ಯಾಯ ವ್ಯವಸ್ಥೆಯಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಗೆ ಎಷ್ಟು ರೀತಿಯ ಪ್ರಾಮುಖ್ಯತೆ ಇದೆ ಅಂತಾನು ಕೂಡ ನಾವೆಲ್ಲ ನೋಡ್ಬೇಕು. ಟೆಕ್ನಿಕಲ್, ಯಾಕಂದ್ರೆ ನಮ್ಮ ಭಾರತ ಇನ್ನೂ ಕೂಡ ಟೆಕ್ನಾಲಜಿ ವರ್ಲ್ಡ್ ಅಲ್ಲಿ ಡೆವಲಪ್ ಆಗ್ತಿರ್ತಕ್ಕಂತ ದೇಶ. ಹಾಗಾಗಿ FSL ರಿಪೋರ್ಟ್ ಅಲ್ಲಿ ಮತ್ತೆ FSL ರಿಪೋರ್ಟ್ ನ ಇನ್ವೆಸ್ಟಿಗೇಷನ್ಸ್ ಆಫೀಸರ್ಸ್ ಕಲೆಕ್ಟ್ ಮಾಡೋ ಟೈಮ್ ಅಲ್ಲಿ ಇಲ್ಲ ಯಾವುದೇ ಒಂದು ಎವಿಡೆನ್ಸ್ ನ FSL ಕಳ್ಸೋ ರೀತಿಯಲ್ಲಿ, ಆಮೇಲೆ CCTV ಅನ್ನ ಅದ್ರಲ್ಲಿ ಕೆಲವೊಂದು ಪ್ರೊಸೀಜರ್ ಇದೆ ಸರ್. ಅದೆಲ್ಲ ಪ್ರೊಸೀಜರ್ ಫಾಲೋ ಅಪ್ ಆಗಿದೆ ಅಲ್ಲ ಅನ್ನೋದನ್ನ ಚಾರ್ಜ್ ಶೀಟ್ ಅಲ್ಲಿ ಇರುತ್ತೆ. ಅದನ್ನ ಅಡ್ವೊಕೇಟ್ಸ್ ತಮ್ಮ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ತಮಗೆ ಬೇಕಾದಂತ ಡಿಫೆನ್ಸ್ ನ ತಗೊಳ್ತಾರೆ. ಸೊ ಇವೆಲ್ಲವೂ ಕೂಡ ಬೇಲ್ ಪ್ರೊಸೀಜರ್ ಅಲ್ಲಿ ಇರ್ತಕ್ಕಂತ ಅಂಶಗಳು. ಸೊ ಇದ್ ಆದ್ಮೇಲೂ ಕೂಡ ಕೋರ್ಟಿಗೆ ಏನ್ ಹೇಳ್ಬಹುದು ಅಂತಂದ್ರೆ, ಅವಾಗ್ಲೇ ನಾನು ಸರ್ ಮಾತಾಡೋದು ಕೇಳಿಸ್ಕೊಳ್ತಾ ಇದ್ದೆ,
ಇನ್ವೆಸ್ಟಿಗೇಷನ್ ಸಪೋರ್ಟ್ ಮಾಡಿದ್ದಾರೆ, ಆಲ್ರೆಡಿ ಕಸ್ಟಡಿಯಲ್ಲಿ ಇದ್ದಾರೆ, ಹೌದು. ಚಾರ್ಜ್ ಶೀಟ್ ಫೈಲ್ ಆಗಿದೆ. ಸೊ ಇವೆಲ್ಲವೂ ಕೂಡ ಮುಖ್ಯವಾದ ಗ್ರೌಂಡ್ಸ್ ಗಳು ಬೇಲ್ಗೆ ಸರ್. Yes. ನನ್ನ ಒಪಿನಿಯನ್ ಪ್ರಕಾರ ನಾವ್ ಹೇಳೋದಾದ್ರೆ ಸೆಷನ್ ಕೋರ್ಟ್ ರಿಜೆಕ್ಟ್ ಆದ್ರೂ ಕೂಡ ಆಗ್ಬಹುದು, ಆಗ್ಲಿಕ್ಕಿಲ್ಲ. ಡಿಪೆಂಡ್ಸ್ ವಕೀಲರ ಒಂದು ನೈಪುಣ್ಯ ಮತ್ತೆ ಅವರ ಕ್ರೆಡಿಬಿಲಿಟಿ, ಕೋರ್ಟ್ ಹೇಗೆ ಕನ್ವಿನ್ಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ಸ್ ಇರುತ್ತೆ. ಮತ್ತೆ ಚಾರ್ಜ್ ಶೀಟ್ ಅಲ್ಲಿ ದರ್ಶನ್ ಅಗೇನೆಸ್ಟ್ ಯಾವ್ಯಾವ ಅಂಶಗಳಿದೆ ಅನ್ನೋದು ಕೂಡ ಮುಖ್ಯ. ಚಾರ್ಜ್ ಶೀಟ್ ಅಲ್ಲಿ ದರ್ಶನ್ ಅಗೇನೆಸ್ಟ್ ಯಾವ್ಯಾವ ಸ್ಟೇಟ್ ಹಲ್ಲೆಯ ಒಂದು ಪ್ರಕರಣ ಇನ್ವಾಲ್ವ್ ಮಾಡಿದ್ದಾರೆ, ಸಾಕ್ಷಿನಾಶ ಪ್ರಕರಣ ಇನ್ವಾಲ್ವ್ ಮಾಡಿದ್ದಾರೆ. ಸೊ ಇವು 3 ಸೆಕ್ಷನ್ಗಳು ದರ್ಶನ್ ಮೇಲೆ ಇನ್ವಾಲ್ವ್ ಆಗಿದೆ ಸರ್. ಇವುಗಳ ಮೇಲೆ ಅವರ ವಕೀಲರು ಕೋರ್ಟಿಗೆ ಹೇಗೆ ಕನ್ವಿನ್ಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಸೆಷನ್ ಕೋರ್ಟ್ ಅಲ್ಲಿ ಬೇಲ್ ರಿಜೆಕ್ಟ್ ಆರ್ ಅಲೋ ಅನ್ನೋ ಒಂದು ಮಾಹಿತಿಯನ್ನ ನಾವು ಪಡಿಬಹುದು. ಆದ್ರೆ ಹೈಕೋರ್ಟ್ ಅಲ್ಲಿ ಸರ್ ಖಂಡಿತ ದರ್ಶನ್ ಅವ್ರಿಗೆ ಬೇಲ್ ಆಗುತ್ತೆ ಅಂತ ನಾವ್ ಹೇಳ್ಬೋದು. ಎಸ್ ಮೇಡಮ್, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ದರ್ಶನ್ ಒಬ್ರು ಪ್ರಭಾವಿ ವ್ಯಕ್ತಿ, ಸಾಕಷ್ಟು ಕಾಂಟ್ಯಾಕ್ಟ್ ಇದೆ ಆ ವ್ಯಕ್ತಿಗೆ. ಅವರೆಲ್ಲೋ ಒಂದ್ ಕಡೆಯಲ್ಲಿ ಬೇಲ್ ತಗೊಂಡು ಹೊರಗಡೆ ಬಂದ್ರೆ ಸಾಕ್ಷ್ಯವನ್ನ ನಾಶಪಡಿಸುವಂತ ಸಾಧ್ಯತೆಗಳು ಕೂಡ ಇವೆ. ಈ ರೀತಿಯಾದಂತ ವಾದಗಳು ಕೂಡ ಕೋರ್ಟ್ ಮುಂದೆ ಆಗ್ಬೋದಾ ಹೇಗೆ? ಸರ್, ಸಾಕ್ಷ್ಯನಾಶ ಯಾವಾಗ ಆಗುತ್ತೆ? ಈಗ ಐ ವಿಟ್ನೆಸ್ಗಳು ಟೋಟಲ್ 231 ವಿಟ್ನೆಸ್ ಅಲ್ಲಿ 50 ಜನ ಈ ಪೊಲೀಸ್ ಆಫೀಸರು, ಮೆಡಿಕಲ್ ಆಫೀಸರ್ಸು, ಆಮೇಲೆ FSLs ಆಫೀಸರ್ಸು, ಈ CCTV ಟೆಕ್ನಿಷಿಯನ್ಸ್, ಇವ್ರನ್ನೆಲ್ಲ ಸೇರಿ 59 ಜನ ಫಿಸಿಕಲ್ ವಿಟ್ನೆಸಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಈ ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ ನ ಬಿಟ್ಟು ಪ್ರತ್ಯಕ್ಷ ಸಾಕ್ಷಿಗಳಲ್ಲಿ ಇವರು ಕೂಡ ಟೋಟಲ್ 59 ಜನ ಅಂತ ಹೇಳ್ತೀವಿ ಸರ್. 59 ಜನದಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಹ್ಯಾಂಡಲ್ ಮಾಡಿರ್ತಕ್ಕಂತ ಆಫೀಸರ್ಸ್ ನ ಥ್ರೆಟನ್ ಮಾಡಕ್ ಆಗೋದಿಲ್ಲ, ಮೆಡಿಕಲ್ ಆಫೀಸರ್ಸ್ ನ ಥ್ರೆಟನ್ ಮಾಡಕ್ ಆಗಂಗಿಲ್ಲ, ಇನ್ವೆಸ್ಟಿಗೇಷನ್ ಆಫೀಸರ್ಸ್ ನ ಥ್ರೆಟನ್ ಮಾಡಕ್ ಆಗೋದಿಲ್ಲ, ಯಾಕೆ ಕಸ್ಟಡಿ ತಗೊಂಡಿರ್ತಾರ ಆಫೀಸರ್ಸ್ ನ ಥ್ರೆಟನ್ ಮಾಡಕ್ ಆಗೋದಿಲ್ಲ. ಥ್ರೆಟನ್ ಮಾಡ್ಬೇಕಾಗಿರೋದು ಯಾವ್ದಂದ್ರೆ ಐ ವಿಟ್ನೆಸ್ ಗಳೇ ಸೆಕ್ಯೂರಿಟಿ ಗಾರ್ಡ್ ಗಳಿದ್ದಾರೆ ಸರ್. ಅವ್ರಿಗೆ ಕಾನೂನಲ್ಲಿ ತುಂಬಾ ಕಾನೂನು ನಡಿಯಲ್ಲಿ ಯಾವಾಗ ಥ್ರೆಟನ್ ಮಾಡಬಹುದು ಅಂದ್ರೆ ಅಟ್ ದಿ ಟೈಮ್ ಆಫ್ ದಿ ಎವಿಡೆನ್ಸ್ ಅಂತ ಹೇಳ್ಬಹುದು. ಬಟ್ ಇಲ್ಲಿ ಪ್ರತ್ಯೇಕ ದರ್ಶನ್ ಅವರೇ ಕೊಂದಿದಾರಂತ ಯಾರು ಹೇಳೋರೇ ಇಲ್ಲ ಅಂತಂದ್ರೆ ಅವ್ರನ್ನ ಯಾವ ರೀತಿ ಥ್ರೆಟನ್ ಮಾಡ್ತಾರೆ ಅಂತ ನಾವು ಯೋಚನೆ ಮಾಡ್ಬೇಕು. ಇಟ್ ಈಸ್ ದಿ ನಾವು ಕಾನೂನು ಪರಿಭಾಷೆಯಲ್ಲಿ ಹೇಳೋದಾದ್ರೆ ಥ್ರೆಟನ್ ಮಾಡೋದು ಯಾವಾಗ ಅಂತಂದ್ರೆ ಯಾವ್ದೋ ಒಂದು ಪ್ರಕರಣ ಸರ್. ನಾನ್ ಲಾಸ್ಟ್ ಕಲಬುರ್ಗಿ ಬೆಂಚ್ ಅಲ್ಲಿ ಒಂದು ಅಪಿಯರ್ ಆಗಿದ್ದೆ. ಬಿಜಾಪುರದೊಂದು 307 ಸೆಕ್ಷನ್ 307 ಕೇಸಲ್ಲಿ, ಅಟೆಂಪ್ಟ್ ಟು ಮರ್ಡರ್ ಕೇಸಲ್ಲಿ ವಿಕ್ಟಿಮ್ ಪರ್ಸನ್ ಲಿವಿಂಗ್ ಪರ್ಪಸ್ ಒಂಥರ ಜೀವಂತ ಶವ ಅನ್ನೋ ತರ ಪ್ರಕರಣದಲ್ಲಿ ನಾನು ಕಂಪ್ಲೇಂಟ್ ಫೇವರ್ ಆಗಿದ್ದೆ. ಅಲ್ಲಿ ಬೇಲ್ ಅಪ್ಲಿಕೇಶನ್ ಆಫ್ಟರ್ 1 ಇಯರ್ ಕಸ್ಟಡಿಯಲ್ಲಿ ಇದ್ದಾರೆ. 1 ಇಯರ್ ಆದ್ಮೇಲೂ ಕೂಡ ಅವ್ರದ್ದು ಬೇಲ್ ರಿಜೆಕ್ಟ್ ಆಯ್ತು ಸರ್. ಈಗ ಸ್ಪೀಡಿ ಟ್ರಯಲ್ ಆರ್ಡರ್ ಮಾಡಿದೆ ಕೋರ್ಟ್, ಸ್ಪೀಡಿ ಟ್ರಯಲ್ ನಡೀತಿದೆ. ಸೊ ಈ ಆ ಪ್ರಕರಣಕ್ಕೂ ನಾನು ಯಾಕೆ ಟ್ಯಾಲಿ ಮಾಡಿ ಹೇಳ್ತಿದ್ದೀನಿ ಅಂತಂದ್ರೆ ಅಲ್ಲಿ ವಿಟ್ನೆಸ್ ಗಳು ಹೊಡೆದಿರೋರು ಅಂದ್ರೆ ವಿಕ್ಟಿಮ್ ಒಬ್ಬವನು ಜೀವಂತ ಶವ, ಅವನ್ಗೇನು ಮಾತಾಡಕ್ ಆಗೋದಿಲ್ಲ, ಈಸ್ ಅಂಡರ್ ಕೋಮಾ ಅಂತ ಹೇಳ್ಬೋದು. ಇನ್ನೊಬ್ಬ ವಿಟ್ನೆಸ್ ಏನಾಗಿದೆ ಅಂತಂದ್ರೆ ತಲೆ ಗಾಯ ಆಗಿದೆ, ಕಣ್ಣಿಗೆ ಏಟಾಗಿದೆ. ಸೊ ಇನ್ನಿಬ್ರು ಎಲ್ಲಿ ಕೃತ್ಯ ನಡೀತಲ್ಲ ಅಲ್ಲಿರ್ತಕ್ಕಂಥ ಐ ವಿಟ್ನೆಸ್ಗಳು ಇವ್ರನ್ನೆಲ್ಲ ಥ್ರೆಟನ್ ಮಾಡ್ತಾರೆ ಅಂತ ನಾವ್ ಹೇಳ್ಬೋದು, ಕೋರ್ಟಿಗೆ ಕನ್ವಿನ್ಸ್ ಮಾಡ್ಬೋದು. ಇಲ್ಲಿ ಥ್ರೆಟನ್ ಮಾಡೋ ವಿಟ್ನೆಸ್ ಗಳೇ ಇಲ್ಲಲ್ಲ. ದರ್ಶನ್ ಕೊಂದಿದ್ದಾರೆ ಅಂತ ಇಡೀ ಚಾರ್ಜ್ ಶೀಟ್ ಅಲ್ಲಿ ಎಲ್ಲಿಯೂ ಕೂಡ ಹೇಳಿಲ್ಲ. ಹಾಗಾಗಿ ಇಲ್ಲಿ ಟ್ಯಾಂಪರಿಂಗು ಥ್ರೆಟನ್ ಅನ್ನೋದು ಬರೋದೇನೆ ಇಲ್ಲ ಸರ್. ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್. ಕರ್ಸಿದ್ದು ಅವರೇ ಅಲ್ವಾ ಮೇಡಮ್? ಕರ್ಸಿದ್ದು ಅಲ್ಲ, ಅದೇ ಸರ್ ಕರ್ಸಿದ್ದದು. ದರ್ಶನ್ನೇ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ಇಡೀ ಚಾರ್ಜ್ ಶೀಟ್ ಅಲ್ಲಿ ಎಲ್ಲಿ ಹೇಳಿದ್ದಾರೆ? ಅಲ್ಲ, ಚಾರ್ಜ್ ಶೀಟ್ ಅಲ್ಲಿ ಹೇಳಿಲ್ಲ, ಬಟ್ ಕರ್ಸಿದ್ದು ಅಂತ ಹೇಳಿ ನಾನು. ಅಲ್ಲ, ನೀವ್ ಹೇಳ್ತೀರಾ ಸರ್, ನಾನ್ ಹೇಳ್ಬೋದು, ಜನಸಾಮಾನ್ಯರು ಹೇಳ್ಬೋದು. ಚಾರ್ಜ್ ಶೀಟ್ ಅಲ್ಲಿ ಎಲ್ಲಿ ಹೇಳಿದ್ದಾರೆ? ದರ್ಶನ್ ಅವರೇ ಕರ್ಕೊಂಡ್ ಬಂದಿದ್ದಾರೆ ರೇಣುಕಾ ಸ್ವಾಮಿ ಅವರನ್ನ, ಅವರೇ ಕೊಂದಿದ್ದಾರೆ ಅಂತ ಎಲ್ಲಿಯೂ ಕೂಡ ಹೇಳಿಲ್ಲ. ಹಾಗಾಗಿ ಬೇಲಲ್ಲಿ ಇವೆಲ್ಲವೂ ಕೂಡ ಕನ್ಸಿಡರ್ ಆಗತ್ತೆ. ಬಟ್ ಅಟ್ ದಿ ಟೈಮ್ ಆಫ್ ದಿ ಟ್ರಯಲ್ ಗೋಯಿಂಗ್ ಆನ್, ದಟ್ ಟೈಮ್ ದಿಸ್ ಪಾಯಿಂಟ್ ವಿಲ್ ಬಿ ಕನ್ಸಿಡರ್. ಯಾರಿಗ್ ಕರ್ಸ್ಕೊಂಬಂದ್ರು, ಯಾರಿಗ್ ಹೇಳಿದ್ರು, ಯಾರ್ ಕರ್ಕೊಂಬಂದ್ರು, ಯಾರ್ ಕುಮ್ಮಕ್ಕಿತ್ತು, ಯಾರ್ ಮೋಟಿವ್ ಇತ್ತು, ಯಾರ ಇಂಟೆನ್ಷನ್ ಇಲ್ಲಿದೆ, ಸೊ ಯಾಕೆ ಯಾವ ಉದ್ದೇಶಕ್ಕೋಸ್ಕರ ಇದನ್ನ ಮಾಡಿದ್ರು ಅನ್ನೋದು ಇಟ್ ಇಸ್ ದಿ ಅಟ್ ದಿ ಟೈಮ್ ಆಫ್ ದಿ ಟ್ರಯಲ್ ಗೋಯಿಂಗ್ ಆನ್ ಸರ್. ಎವಿಡೆನ್ಸ್ ಟೈಮ್ ಅಲ್ಲಿ ಯಾವಾಗ ಚೀಫ್ ಮಾಡಿಸ್ತಾರೆ ಪ್ರಾಸಿಕ್ಯೂಷನ್, ಯಾವಾಗ ಅಡ್ವೊಕೇಟ್ಸ್ ಕ್ರಾಸ್ ಮಾಡ್ತಾರಲ್ಲ ಅವಾಗ ಇವೆಲ್ಲ ಪಾಯಿಂಟ್ಸ್ ಕವರ್ ಆಗುತ್ತೆ. ಹಾಗೆ ಅಕ್ಯೂಸ್ ಅಡ್ವೊಕೇಟ್ ಕೋರ್ಟಿಗೆ ಹೇಳೋದು ಇದನ್ನ ನಾವು ಟ್ರಯಲ್ ಫೇಸ್ ಮಾಡ್ತೀವಿ, ನಾವು ಇನ್ನೋಸೆನ್ಸ್ ಇದ್ವಿ, ನಮ್ಗೆ ಬೇಲ್ ಕೊಡ್ರಿ ಅಂತ.
ಎಸ್ ಮೇಡಮ್ ಎಸ್ ಮಾಲ್ಗತ್ತಿ ಸರ್, ಇನ್ನೊಂದು ಕಡೆಯಲ್ಲಿ ಪೊಲೀಸರ ತನಿಖೆ ವಿಚಾರವಾಗಿ ಮಾತನಾಡ್ತಾ ಹೋಗೋದಾದ್ರೆ ನಾವು ಸಾಕಷ್ಟು ಮಾತನಾಡಿದ್ದೀವಿ ಆಲ್ರೆಡಿ. ಇಲ್ಲೇನಾದರೂ ಲೋಪ ನೋಡ್ಬೋದಾ ಸರ್ ಪೊಲೀಸರ ಇನ್ವೆಸ್ಟಿಗೇಷನ್ ಅಲ್ಲಿ? ಖಂಡಿತವಾಗಿ ಲೋಪ ಸಿಗ್ತವೆ. ಈ ಅಡ್ವೊಕೇಟ್ಸಿಗೆ ಕೆಲಸನೇ ಇದೆ. ಹೌದು, ತನಿಖೆಯಲ್ಲಿ ಏನು ಲೂಪ್ ಹೋಲ್ಸ್ ಇದಾವೆ ಅವನ್ನ ಫೈಂಡ್ ಔಟ್ ಮಾಡ್ತಾರೆ. ಆಮೇಲೆ ಮೇನ್ ಮುಖ್ಯ ಪ್ರಾಮುಖ್ಯ ಅಂದ್ರೆ ಈ ನಾವು ಈ 27 ಎವಿಡೆನ್ಸ್ ಆಕ್ಟ್ ಪ್ರಕಾರ ಏನು ಆರೋಪಿ ಕಡೆ ಹೇಳಿಕೆ ತಗೊಂಡಿರ್ತೇವೆ, ಆಮೇಲೆ ಏನು ಪ್ರಾಪರ್ಟಿ ಸೀಸ್ ಮಾಡಿರ್ತೇವೆ ಅಂದ್ರೆ ಅಫೆನ್ಸ್ಗೆ ಯೂಸ್ ಮಾಡುವಂಥ ಪ್ರಾಪರ್ಟಿ, ಈ ಮೆಗ್ಗಾರ್ ಆಗಲಿ, ಬಡಿಗೆ ಆಗಲಿ, ಶೂಸ್ ಆಗಲಿ, ಬಟ್ಟೆಗಳಾಗಲಿ, ಇನ್ನೊಂದು ಬಡಿಗೆ ಆಗಲಿ ಅಥವಾ ಇನ್ನೊಂದು ಯಾವುದೋ ಕೋಲ್ ಆಗಲಿ, ಬೂಟ್ ಆಗಲಿ, ಪ್ರತಿಯೊಂದು ಹೊಡಿಲಿಕ್ಕೆ ಏನೇನು ಯೂಸ್ ಮಾಡಿದ್ದಾರೆ ಅವೆಲ್ಲ 27 ಎವಿಡೆನ್ಸ್ ಆಕ್ಟ್ ಪ್ರಕಾರ ನಾವು ಆರೋಪಿ ಕಡೆಯಿಂದ ಸೀಸ್ ಮಾಡ್ಕೋತೀವಿ. ಸೀಸ್ ಮಾಡ್ಕೋ ಟೈಮಕ್ಕೆ ನಾನು ಹೊಡೆದಿದ್ದಂಥ ಬಡಿಗೆ ಇಂತಲ್ಲಿ ಇಟ್ಟಿದ್ದೀನಿ, ತೋರಿಸ್ತೀನಿ, ಬಂದರೆ ನಾನು ಕೊಡ್ತೇನೆ ಅಂತ ಅವ ಹೇಳಿಕೆ ತಗೋತೇವೆ. ಅದಕ್ಕೆ ಅವ್ನು ಸಹಿ ತಗೋತೇವೆ. ಎಲ್ಲಾನು ನಮ್ಮ ಎದುರಿಗೆ ಹೂ ಅಂತ ಒಪ್ಕೋತಾರೆ. ನಾಳೆ ಕೋರ್ಟ್ನಲ್ಲಿ ಹೇಳಬೇಕಲ್ಲ. ಈ ಪ್ರತಿಯೊಂದೂ ಇವನ್ 164 ಮಾಡಿದ್ದು ಸಹ ಹೋಸ್ಟೈಲ್ ಆಗುವಂತ ಚಾನ್ಸಸ್ ಇದಾವೆ. ನಮಗೆ ಹೆದರಿಕೆ ಹಾಕಿದ್ರು, ನಮಗೆ ಭಯ ಹುಟ್ಟಿಸಿದ್ರು, ನಾವು ಈ ಹೇಳಿಕೆ ಕೊಟ್ಟಿದ್ದೀವಿ. ಪೊಲೀಸರು ಏನೋ ಬರ್ಕೊಂಡ್ರು, ಸಹಿ ಮಾಡಂದ್ರು, ಸಹಿ ಮಾಡಿದೀವಿ. ಪಂಚರು ಸಹ ಹೇಳ್ತಾರೆ, ನಾವು ಏನು ಬರೆದಿದ್ದೀರಿ ನನಗೆ ಗೊತ್ತಿಲ್ಲರಿ, ನಾವು ಹೋಗೇ ಇಲ್ಲ ಸ್ಪಾಟಿಗೆ, ಬಂದು ಸಹಿ ಮಾಡಂತಂದ್ರೆ ಪೊಲೀಸ್ ಸ್ಟೇಷನ್ದಲ್ಲಿ ನಾ ಸಹಿ ಮಾಡಿದೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ಚಾನ್ಸಸ್ ಆಫ್ ಹೋಸ್ಟೈಲಿಂಗ್ ಇಸ್ ವೆರಿ ಮಚ್ ಇದು ಪಾಸಿಬಿಲಿಟೀಸ್ ಆರ್ ದೇರ್. ಈ ತರ ಇದ್ದಾಗ ನಾನು ಪ್ರಸಾದ್ ಒಂದು ಪಾಯಿಂಟಿಗೆ ಆಡ್ ಆನ್ ಮಾಡ್ತೀನಿ. ಮೇಡಮ್, ಸೆಕ್ಷನ್ 27 ಹೇಳಿದ್ರು ಸರ್. ಸೆಕ್ಷನ್ 27 ಬಿಫೋರ್ ಪೊಲೀಸ್ ಆಫೀಸರ್ ಮುಂದೆ ಯಾವುದೇ ಸ್ಟೇಟ್ಮೆಂಟ್ ಮಾಡಿದ್ರು ದಟ್ ಈಸ್ ದಿ ಇನ್ಅಡ್ಮಿಸಿಬಲ್ ಎವಿಡೆನ್ಸ್. ಹೌದು. ಹಾಗಾಗಿ ಅದು ಅಕ್ಯೂಸ್ಡ್ ಅಡ್ವೊಕೇಟ್ಗೆ ದಟ್ ಈಸ್ ದಿ ಸ್ಟ್ರಾಂಗ್ ಪಾಯಿಂಟ್ ಅಂತಾನು ಕೂಡ ಹೇಳ್ಬಹುದು. ಕರೆಕ್ಟ್ ಮೇಡಮ್. ಸೊ ವಾಟ್ ಎವರ್ ನಾವೇನು ಪೊಲೀಸರು ಮಾಡ್ತೀವಿ ದಟ್ ಈಸ್ ನಾಟ್ ಅಡ್ಮಿಸಿಬಲ್ ಬಿಫೋರ್ ಕೋರ್ಟ್. 161 ಮಾಡಲಿ, 27 ಮಾಡಲಿ, ಯಾವುದೂ ಅಡ್ಮಿಸಿಬಲ್ ಅಲ್ಲ. ನನಗೆ ಒಮ್ಮೊಮ್ಮೆ ವಿಚಿತ್ರ ಆಗ್ತದೆ. ನಾವು ಕ್ವಾಲಿಫೈಡು, ನಾವು ಪೇಡ್ ಸರ್ವೆಂಟು, ಗ್ರಾಜ್ಯುಯೇಟ್ಸು, ಡಬಲ್ ಗ್ರಾಜ್ಯುಯೇಟು, ರೆಸ್ಪಾನ್ಸಿಬಿಲಿಟಿ ಇರುವಂಥ ಆಫೀಸರ್ಸು ನಮ್ಮ ಹೇಳಿಕೆ, ನಮ್ಮ ತನಿಖೆ ಮಾಡಿದ್ದನ್ನೇ ಕೋರ್ಟ್ ನಂಬುದಿಲ್ಲ. ಯಾವನೊಬ್ಬ ಕ್ರಿಮಿನಲ್ಲು, ಕೇಡಿ, ಲೋಫರ್, ಅವನ ಸ್ಟೇಟ್ಮೆಂಟ್ ಅನ್ನ ಕೋರ್ಟ್ನಲ್ಲಿ ಆರಾಮಾಗಿ ಬಿಲೀವ್ ಮಾಡ್ತಾರೆ. ನನಗೆ ವಂಡರ್ ಅನಿಸ್ತದೆ ಒಮ್ಮೊಮ್ಮೆ, ಏನಪ್ಪ ಇಷ್ಟೆಲ್ಲ ನಾವು ಕಲಿತು ಮಾಡಿ ಕಷ್ಟಪಟ್ಟು ಮಾಡಿದ್ರು ನಮ್ಮ ನಂಬೋದಿಲ್ಲ, ಅಟ್ಲೀಸ್ಟ್ 1% ನಂಬೋದಿಲ್ಲ. ಇದು ರಿಯಲಿ ವಂಡರ್. ಇದು ಭಾಳ ಇದಕ್ಕೆ ಹೊಸ CRPC ಏನು ಮಾಡಿದ್ದಾರೆ, ಸ್ವಲ್ಪ ಅಟ್ಲೀಸ್ಟ್ 50% ನಂಬುವಂಗೆ ಮಾಡ್ಬೇಕು ನಮಗೆ. ಸೊ ನಾವು ವಾಲಂಟ್ರಿ ಮಾಡ್ತಾ ಇಲ್ಲ, ವಿ ಆರ್ ಪೇಡ್ ಸರ್ವೆಂಟ್, ವಿ ಆರ್ ಪೇಡ್ ಆಫೀಸರ್ಸ್. ನಾವು ನಮಗೆ ಜವಾಬ್ದಾರಿ ಇರ್ತದೆ, ನಾವು ತಮಾಷೆ ಮಾಡ್ತಾ ಇಲ್ಲ, ನಾವು ಸೀರಿಯಸ್ ಆಗಿನೇ ಬಿಹೇವ್ ಮಾಡ್ತೇವೆ, ಕಾನೂನು ಪ್ರಕಾರವಾಗಿ ಕೆಲಸ ಮಾಡ್ತೇವೆ, ಕಾನೂನು ಪ್ರಕಾರನ ತನಿಖೆ ಮಾಡ್ತೇವೆ. ಆದ್ರೂ ನಮಗೆ ನಂಬುದಿಲ್ಲ. ಇದು ಒಂಥರ ನಮ್ದು ದುರ್ದೈವ. ಅದು ಖರೆ ಅಂದ್ರೆ ಈ ಮೇಡಮ್ ಹೇಳ್ಬೇಕಾದ್ರ ಬಗ್ಗೆ. ಎಸ್ ಸರ್, ಮುಂದಿನ ಹಂತದಲ್ಲಿ ಮಾತನಾಡ್ತಾ ಹೋಗೋಣ. ಒಂದ್ ಕಡೆಯಲ್ಲಿ ವಕೀಲರು ಕೂಡ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು, ಮಾಲ್ಗತ್ತಿ ಸರ್ ಕೂಡ ಕೊಡ್ತಾ ಇದ್ರು, ಯಾವ ರೀತಿಯಾಗಿ ಮುಂದಿನ ಹಂತದಲ್ಲಿ ಕಾನೂನು ಹೋರಾಟಗಳು ದರ್ಶನ್ ಅವರ ಕಡೆಯಿಂದ ಇರುತ್ತೆ, ಹಾಗೇನೆ ಉಳಿದ 17 ಆರೋಪಿಗಳ ಕಡೆಯಿಂದ ಇರುತ್ತೆ ಅನ್ನುವಂಥದ್ದಾಗಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಸದ್ಯ ಅವರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಕೋರ್ಟ್ಗೆ. ಇದೇ ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾ ಇದ್ವಿ, ಬೇಲ್ ಸಿಗುತ್ತಾ ಇಲ್ವಾ ಅಂತೇಳಿ. ಹಾಗೇನೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಹೈಕೋರ್ಟ್ ವಕೀಲರಾಗಿರುವಂತಹ RLN ಮೂರ್ತಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಕಷ್ಟು ವಿಚಾರಗಳ ಕುರಿತು ನಿಮ್ ಜೊತೆ ಮಾತಾಡಬೇಕು ಸರ್. ಈಗ ನಟ ದರ್ಶನ್ ಸೇರಿದಂತೆ 17 ಆರೋಪಿಗಳಿಗೆ ಬೇಲ್ ಈಸಿಯಾಗಿ ಸಿಕ್ಬಿಡುತ್ತಾ? ಒಂದ್ ವೇಳೆ ಸಿಕ್ಕಿದ್ರೆ ಅದಕ್ಕೆ ಕಾರಣ, ಸಿಗದೇ ಇದ್ರೆ ಅದಕ್ಕೆ ಕಾರಣ? ಸರ್ ಏನಾಗಿದೆ ಅಂದರೆ, ನಮ್ಮಲ್ಲಿ ಯಾವುದೇ ಕ್ರಿಮಿನಲ್ ಕೇಸ್ ತೊಗೊಂಡ್ರು ಫಸ್ಟು ನಾವು ಯೋಚನೆ ಮಾಡೋದು ಬೇಲ್ ಬಗ್ಗೆ. ಹೌದು. ಆರೋಪಿ ಅರೆಸ್ಟ್ ಆಗ್ತಾನ, ಅರೆಸ್ಟ್ ಆದರೆ ಬೇಲ್ ತಗೋಬೇಕು, ಅಥವಾ ಬೇಲ್ ಸಿಗುತ್ತಾ ಇಲ್ವಾ ಅಂತ. ಇದು ಒಂದು ಪ್ರಿಲಿಮಿನರಿ ನಮ್ಮದು ಒಂದು ಇದಾಗಿದೆ, ಏನಾಗಿದೆ, ಒಂದು ರೂಢಿಯಾಗಿದೆ. ನಿಜ. ಬಟ್ ನಮ್ಮ ನ್ಯಾಯಾಲಯಗಳು ಬೇಲ್ ಕೊಡಬೇಕಾದ್ರೆ ನಾವು ಅಂದ್ಕೊಂಡಂಗೆ ಅಥವಾ ನಾವು ಅಂದ್ಕೊಂಡಿರೋಂಗೆ ಅಲ್ಲೇನು ಬರೋದಿಲ್ಲ. ಅಲ್ಲಿ ಏನಾಗುತ್ತೆ ಅಂದರೆ, ಯಾವುದೇ ಒಂದು ಅಪರಾಧ ಆದಾಗ ಈ ಅಪರಾಧ ಮೇಲ್ನೋಟಕ್ಕೆ ಈ ಅಪರಾಧಿ ಮಾಡಿದ್ದಾನ ಅನ್ನೋ ಒಂದು ಪಾಯಿಂಟ್ ಫಸ್ಟ್ ಕನ್ಸಿಡರ್ ಮಾಡ್ಬೇಕು. ಅದಕ್ಕೆ ದಾಖಲೆ ಒದಗಿಸ್ಬೇಕಾಗುತ್ತೆ. ಯಾರು? ಪ್ರಾಸಿಕ್ಯೂಷನ್ ಅವರು ಅಥವಾ ಪೊಲೀಸ್ನವರು. ಈಗ ನಮ್ಮಲ್ಲಿ ಪ್ರಾಸಿಕ್ಯೂಷನ್ ಅಂತ ಹೇಳಿದ್ರೆ ಅದು ಅವರು ವಕೀಲರೇ, ಆದರೆ ಅವರಿಂದೇ ಪೊಲೀಸ್ ಅವರು ತನಿಖಾಧಿಕಾರಿಗಳು ಆ ಒಂದು ಸಾಕ್ಷಿ ಒದಗಿಸ್ಬೇಕಾಗುತ್ತೆ. ಇವ್ನ ಮೇಲ್ನೋಟಕ್ಕೆ ಇದು ಬೇಲ್ ಕೊಡುವಂಥ ಪ್ರಕರಣ ಅಲ್ಲ ಅಂತ ತಮಗೆಲ್ಲ ಗೊತ್ತೇ ಇದೆ. ಈ ಪ್ರಕರಣ ಏನು ಇಡೀ ವರ್ಲ್ಡ್ ವೈಡ್ ಇದು ಎಲ್ಲ ಮಾಧ್ಯಮಗಳಲ್ಲಿ ಒಬ್ಬ ಸೆಲೆಬ್ರಿಟಿ ಯಾವುದೋ ಮರ್ಡರ್ ಕೇಸಲ್ಲಿ ಅವ್ರ ಮೇಲೆ ಆರೋಪ ಬಂದಿ ಅಂತ ತಮ್ಗೆ ಗೊತ್ತಿದೆ. ಅವ್ರ ಜೊತೆಯಲ್ಲಿ ಈ ಥರ ಮರ್ಡರ್ ಮಾಡಿರುವಂತಲ್ಲಿ ಮೀಡಿಯಾದಲ್ಲಿ ಟ್ರಯಲ್ ಆಗ್ತಾ ಇದೆ. ಇದು ಎಲ್ಲ ಮೀಡಿಯಾದವರು ಸೇರ್ಕೊಂಡು ಇದನ್ನ ದರ್ಶನ್ ಕುಂತ್ಕೊಂಡ್ರ, ದರ್ಶನ್ ನಿಂತ್ಕೊಂಡ್ರ, ದರ್ಶನ್ ಏನ್ ಮಾಡಿದ್ರು, ದರ್ಶನ್ ಯೋಚನೆ ಮಾಡ್ತಾವ್ರ, ಇದೆಲ್ಲ ಚರ್ಚೆ ಆಗ್ತಿದೆ. ಇದ್ರ ಜೊತೆಗೆ ತಾವು
ಮಾಡೋ ಚರ್ಚೆ ಇಲ್ಲಿ ನಮ್ಗೆ ಕೋರ್ಟ್ ಪರಿಗಣಿಸಲ್ಲ, ಹೌದು. ಅಥವಾ ಕೋರ್ಟ್ ಅದನ್ನ ನಿರಾಕರಿಸೋದಿಲ್ಲ. ಬಟ್ ಯಾವುದೇ ಒಂದು ಮರಣ ಅದು ಯಾವುದೋ ಒಂದು ಮರ್ಡರ್ ಕೇಸ್ನಲ್ಲಿ ಒಬ್ಬ ಆರೋಪಿ ಅರೆಸ್ಟ್ ಆಗಿದ್ದಾನೆ ಅಂದ್ರೆ ಅವನ ಮೇಲೆ ಬಲವಾದ ಸಾಕ್ಷಿ ಇರ್ತವೆ. ಒಂದು ಬಲವಾದ ಸಾಕ್ಷಿ ಇಲ್ಲ ಅಂದ್ರೆ ಪೊಲೀಸರು ಅದನ್ನ ಅರೆಸ್ಟ್ ಮಾಡಕ್ಕೂ ಹೋಗಲ್ಲ. ಇಲ್ಲಿ ದರ್ಶನ್ ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ ಪೊಲೀಸರ ಪ್ರಕಾರ ಬಲವಾದ ಸಾಕ್ಷಿ ಇದೆ, ನೇರವಾದ ಸಾಕ್ಷಿ ಇದೆ, ಸಾಂದರ್ಭಿಕ ಸಾಕ್ಷಿ ಇದೆ, ಮತ್ತೆ ಏನು ಟೆಕ್ನಿಕಲ್ ಎವಿಡೆನ್ಸ್ ಇದೆ ನಮ್ಮ ಹತ್ರ. ಆಮೇಲೆ ಬೇರೆ ಬೇರೆ ರೀತಿಯಾದ ಎವಿಡೆನ್ಸ್ ಎಲ್ಲ ಫೊರಾನ್ಸಿಕ್ ಎಲ್ಲ ಕಲೆಕ್ಟ್ ಮಾಡಿ ದರ್ಶನ್ ಆರೋಪಿ ಆಗಿದ್ದಾರೆ ಅಂತ ಹೇಳಿ ಆರೋಪಿ ನಂಬರ್ 2 ಅಂತ ಹೇಳಿ ತಾವು ಏನ್ ನ್ಯಾಯಾಲಯಕ್ಕೆ ಇವತ್ತು ಚಾರ್ಜ್ ಶೀಟ್ ಸಲ್ಲಿಸಿದ್ದೀರಾ. ಸರ್ ಏನಾಗುತ್ತೆ ಅಂದ್ರೆ ಅದೇ ಏನಾಗುತ್ತೆ ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಅಂದ್ರೆ ಪೊಲೀಸ್ನವರು ಹೌದು ಇವರು ಆರೋಪ ಮಾಡಿದ್ದಾರೆ ಅಂತ ಹೇಳಿ ಪೊಲೀಸರು ಕೆಲಸ ಮಾಡಿದ್ದಾರೆ. ಬಟ್ ಪೊಲೀಸರು ಕೆಲಸ ಮಾಡಿದ ತಕ್ಷಣ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅವ್ರಿಗೆ ಶಿಕ್ಷೆ ಕೊಡ್ಲಿಕ್ಕೆ ಆಗಲ್ಲ. ಜಡ್ಜು ಮನೆ ನ್ಯಾಯಾಲಯ ಪೊಲೀಸರು ಚಾರ್ಜ್ ಶೀಟ್ ಕೊಟ್ಬಿಟ್ಟಿದ್ದಾರೆ, ಹೋಗಪ್ಪ ನೀನ್ ಜೈಲ್ಗೆ, ನಿನ್ಗೆ 10 ವರ್ಷ ಅಥವಾ ನೀನು ಖುಲಾಸೆ ಮಾಡಿದ್ರು ಅಂತ ಹೇಳಕ್ ಬರಲ್ಲ. ಪೊಲೀಸ್ ಮಾಡಿದ ತನಿಖೆನ ಅವ್ರು ಮಾಡಿದ ಮೆಟೀರಿಯಲ್ನ ನ್ಯಾಯಾಧೀಶರ ಮುಂದೆ ಅವರು ಸಾಕ್ಷಿ ಅವ್ರು ಕಲೆ ಹಾಕಿದ್ದಾರೆ ಅದನ್ನ ಎಕ್ಸಾಮಿನೇಷನ್ ಮಾಡಬೇಕು. ಅವಾಗ ಅವರು ಎಕ್ಸಾಮಿನೇಷನ್ ಮಾಡೋ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಕಂಡು ಬಂದ್ರೆ ಹೌದು ಇವ್ರು ಕೊಟ್ಟಿರೋ ಸಾಕ್ಷಿಗೂ ಇವ್ರು ಎಕ್ಸಾಮಿನೇಷನ್ ಮಾಡೋ ವಿಟ್ನೆಸ್ಸು ದರ್ಶನ ಸಹಚರರು ಏನು ಅಪರಾಧ ಮಾಡಿದ್ದಾರೆ ಅಂತ ಏನು ಅವರು ತಿಳ್ಕೊಂಡು ಆಮೇಲೆ ತೀರ್ಮಾನಕ್ಕೆ ಬರ್ತಾರೆ. ಇಲ್ಲಿ ನಾವು ಏನ್ ಮಾಡ್ಬೇಕು ಸರ್ ಅಂದ್ರೆ ಇಲ್ಲಿ ನಮ್ಮ ಕಾನೂನು ಚೌಕಟ್ಟಲ್ಲಿ ಕಾನೂನು ಕಣ್ಣಿಂದ ದರ್ಶನ್ ಒಬ್ರು ಸೆಲೆಬ್ರಿಟಿ. ನೀವು ಅದಕ್ಕೆ ಮೀಡಿಯಾದವರು ಎಲ್ಲ ಸೇರಿ ಒಗ್ಗಟ್ಟಾಗಿ ಅವ್ರನ್ನ ಪ್ರತಿಯೊಂದು ಚಲನವಲನಗಳನ್ನು ಪೊಲೀಸರು ಏನ್ ಮಾಡ್ತಾರೆ, ಜಡ್ಜ್ ಏನ್ ಮಾಡಿದ್ರು, ಇವತ್ತು ನ್ಯಾಯಾಲಯದ ಏನಾಯ್ತು ಅಂತ ಎಲ್ಲ ಗಮನಿಸ್ತಾ ಇದ್ದೀರಾ. ಇಂಥ ಪ್ರಕರಣಗಳ ಫ್ಯಾಕ್ಟರಿ ನಮ್ಮ ನ್ಯಾಯಾಲಯ. ಇಂಥ 100 ಕೊಲೆ ಪ್ರಕರಣಗಳನ್ನ ಇಲ್ಲಿ ಪ್ರಕರಣಗಳನ್ನ ನಡೆಸಿ ಅವ್ರಿಗೆ ಖುಲಾಸೆ ಮಾಡಬೇಕಾ, ಅವ್ರಿಗೆ ಜೈಲು ಕಳಿಸ್ಬೇಕಾ, ಅಥವಾ ಬೇಲ್ ಕೊಡಬೇಕಾ, ಬೇಲ್ ಕೊಡಬಾರ್ದು ಒಂದು ಫ್ಯಾಕ್ಟರಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ. ಎಲ್ಲಿಂದ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇಂದ ಹಿಡಿದು ಸೆಷನ್ ಕೋರ್ಟ್ ತಕ್ಕ, ಸೆಷನ್ ಕೋರ್ಟ್ ಬಿಟ್ಟರೆ ಮಾನ್ಯ ಹೈಕೋರ್ಟ್ ತಕ್ಕ, ಹೈಕೋರ್ಟ್ ಬಿಟ್ಟರೆ ಮಾನ್ಯ ಸುಪ್ರೀಂ ಕೋರ್ಟ್ ವರೆಗೂ ಇಂತಹ ಪ್ರಕರಣಗಳಲ್ಲಿ ಎಲ್ಲ ಅಡ್ಜುಡಿಕೇಶನ್ ಮಾಡ್ತಾ ಇರ್ತಾರೆ. ಬಟ್ ನಿಮಗೆ ಸಾಮಾನ್ಯ ಜನಕ್ಕೇನು ದರ್ಶನ್ ಕೇಸ್ ಅಂದ್ರೆ ಎಲ್ಲರೂ ಕಣ್ಣು ಅಥವಾ ಮನಸ್ಸು ಆ ಕಡೆ ಹೋಗುತ್ತೆ. ಆದ್ರೆ ಕಾನೂನು ಚೌಕಟ್ಟಲ್ಲಿ ದರ್ಶನ್ ಅಥವಾ ಒಬ್ಬ ಸೆಲೆಬ್ರಿಟಿ ಅಂತ ಹೇಳಿ ಅವ್ರೇನು ನ್ಯಾಯಾಲಯದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ತೀರ್ಮಾನ ಮಾಡೋದಿಲ್ಲ. ಮೇಲ್ನೋಟಕ್ಕೆ ಸಾಕ್ಷಿಗಳು ಏನು ಪೊಲೀಸ್ನವರು ಅಥವಾ ಪ್ರಾಸಿಕ್ಯೂಷನ್ ಅವರು ಮೇಲ್ನೋಟಕ್ಕೆ ಅವರು ಕಲೆ ಆಗ್ತಕ್ಕ ಸಾಕ್ಷಿನಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದ್ರೆ ದರ್ಶನ್ ಅವರಿಗೆ ಬೇಲ್ ಸಿಗೋದು ಸ್ವಲ್ಪ ಡೌಟೇ. ಅವ್ರ ಅಭಿಮಾನಿಗಳು ಬೇಜಾರಾಗ್ಬೋದು. ಆದ್ರೆ ಪ್ರಾಸಿಕ್ಯೂಷನ್ ಎವಿಡೆನ್ಸ್ ಅಲ್ಲಿ ಏನಾದ್ರು ದರ್ಶನ್ ಅವರ ಪಾತ್ರ ಈ ಸರಿಗ ಒಂದು ಕೊಲೆ ಅಥವಾ ಒಂದು ಯಾವ್ದೋ ಅಪರಾಧ ಎಕ್ಸ್ಬೇಕಾದ್ರೆ ಎಲ್ಲರದು ಪಾತ್ರ ಇರುತ್ತೆ. ಈಗ ಗಾಡಿ ವೆಹಿಕಲ್ ಓಡಿಸೋ ಡ್ರೈವರ್ ಇಂದ ಆಗ್ಬೋದು, ಅಥವಾ ಜೊತೆಗೆ ಸಹಾಯ ಮಾಡ್ದವನಾಗ್ಬೋದು, ಅಥವಾ ಏನು ಮೆಟೀರಿಯಲ್ ಕೊಲೆ ಮಾಡಕ್ಕೆ ಮೆಟೀರಿಯಲ್ ಒದಗಿಸೋನಾಗ್ಬೋದು. ಇತ್ತೀಚೆಗೆ ಕೆಲವು ಕೋರ್ಟ್ಗಳಲ್ಲಿ ನನ್ನ ಜಜ್ಮೆಂಟ್ ಅಲ್ಲಿ ನೋಡಿದ್ದೀನಿ, ಹಣ ಒದಗಿಸೋರು ಸಹ ಅಪರಾಧಿಯಾಗಿ ನಿಂತಿದ್ದಾರೆ ಕೆಲವು ಪ್ರಕರಣದಲ್ಲಿ. ಈಗ ಇಂಥ ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರ ಏನು ಅಂತ ಹೇಳಿ ಜಡ್ಜ್ ತೀರ್ಮಾನ ಮಾಡ್ತಾರೆ. ಇಲ್ಲಿ ಏನಾಗಿದೆ ಸರ್, ಈಗ ಇಲ್ಲಿ ಚಾರ್ಜ್ ಶೀಟ್ ಹಾಕಿದ ತಕ್ಷಣನೇ ಬೇಲ್ ಅರ್ಜಿ ಹಾಕ್ಬೇಕು ಅಥವಾ ಮೊದಲು ಹಾಕ್ಬಾರ್ದು ಅಂತ ಇಲ್ಲ. ಬೇಲ್ ಅರ್ಜಿ ಹಾಕ್ಲಿಕ್ಕೆ ಚಾರ್ಜ್ ಶೀಟು ಮಾನದಂಡ ಅಲ್ಲ. ಆದ್ರೆ ಇಂಥ ಪ್ರಕರಣಗಳು ಏನಾಗುತ್ತೆ ಅಂದ್ರೆ ಕೆಲವು ಹಿರಿಯ ವಕೀಲರು ಸಲಹೆ ಕೊಡ್ತಾರೆ ಅಂದ್ರೆ ನೀವು ಈಗೆಲ್ಲ ಬೇಲ್ ಹಾಕ್ಬೇಡಿ, ನೀವು ಇದು ಮರ್ಡರ್ ಅಫೆನ್ಸ್ ಇರೋದ್ರಿಂದ ನೀವು ಚಾರ್ಜ್ ಶೀಟ್ ಎಲ್ಲ ಬಂದ ಮೇಲೆ ಆಮೇಲೆ ಒಟ್ಟಿಗೆ ಬೇಲ್ ಹಾಕೋಣ. ಸೆಷನ್ ಕೋರ್ಟ್ ಕೊಡಲಿಲ್ಲ ಅಂದ್ರೆ ಆ ಗ್ರೌಂಡ್ಸ್ ಇಂದ ಯಾವ ಗ್ರೌಂಡ್ಸ್ ಅಲ್ಲಿ ಬೇಲ್ ರಿಜೆಕ್ಟ್ ಆಯ್ತು ನೋಡ್ಕೊಂಡು ಮತ್ತೆ ಹೈಕೋರ್ಟ್ಗೆ ಹೋಗೋಣ. ಒಟ್ಟಲ್ಲಿ ನೀವು ನಿಮ್ದು ಟ್ರಯಲ್ ಒಂದ್ ಕಡೆ ನಡೀತಾ ಇರ್ಲಿ, ಈ ಕಡೆ ಬೇಲ್ ಟ್ರಯಲ್ ನಡೀತಾ ಇರ್ಲಿ ಅಂತ ಹೇಳ್ಬಿಟ್ಟು ವಕೀಲರು ಸಲಹೆ ಕೊಡ್ತಾರೆ. ನಮ್ಮಲ್ಲಿ ಏನಾಗಿದೆ, ಈಗ ತಾನೇ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಸರ್, ಚಾರ್ಜ್ ಶೀಟ್ ಸ್ಕ್ರೂಟ್ನಿ ಮಾಡಬೇಕು. ಚಾರ್ಜ್ ಶೀಟ್ ಸ್ಕ್ರೂಟ್ನಿ ಮಾಡೋದು ಇಲ್ಲಿ ಕೆಳಂತ ಜೆಎಫ್ಸಿ ನ್ಯಾಯಾಲಯಗಳು ಮಾಡ್ತವೆ. ನಮ್ಮಲ್ಲಿ ದರ್ಶನ್ ಕೇಸಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಆಗೋದು ಚಾರ್ಜ್ ಶೀಟ್ ಸ್ಕ್ರೂಟ್ನಿ ಆಗ್ತದೆ. ಆ ಚಾರ್ಜ್ ಶೀಟ್ ಸ್ಕ್ರೂಟ್ನಿ ಆದ್ಮೇಲೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅದ್ರಾಗೇನು ಅಬ್ಜೆಕ್ಷನ್ ಇದ್ರೆ ಮತ್ತೆ ವಾಪಸ್ ಹಾಕ್ತಾರೆ, ಅಥವಾ ಅದನ್ನ ಎಲ್ಲ ಕ್ರಮಬದ್ಧವಾಗಿದೆ ಸಾಕ್ಷಿ ಹೇಳಿಕೆಗಲ್ಲ ಅಲ್ಲ, ಟೆಕ್ನಿಕಲ್ ಕರೆಕ್ಟ್ ಹಾಕಿದಿರ ನೀವು ಅಂತ ಸಾಕ್ಷಿನ, ಅವಾಗ ಅದು ಮ್ಯಾಜಿಸ್ಟ್ರೇಟ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅದಕ್ಕೊಂದು ಕೇಸ್ ನಂಬರ್ ಕೊಡ್ತಾರೆ ಬೇರೆದು. ಇಲ್ಲಿವರೆಗೂ ಬರೀ ಕ್ರೈಮ್ ನಂಬರ್ ಮಾತ್ರ ಕೊಡ್ತಿದ್ರು. ನಮ್ಮಲ್ಲಿ ಏನಾಗಿದೆ, ಕೆಲವರು ಅದನ್ನ ಒಂದು ರೀತಿಯಲ್ಲಿ ಗೊತ್ತಿಲ್ಲದೇನೋ ಅದು ಗೊತ್ತಿದ್ದೋ ಅಥವಾ ಸರಿಯಾಗಿ ಜನಗಳು ಮುಟ್ಟಿಸ್ತಿರ್ಲಿಲ್ಲ. ಈಗ ಅಪರಾಧ ಸಂಖ್ಯೆ ಹೋಗಿ ಈಗ ನ್ಯಾಯಾಲಯ ಅಪರಾಧ ಸಂಖ್ಯೆ ಇರೋದು ಸ್ಟೇಷನ್ ಅಲ್ಲಿ, ಏನು ಅನ್ನಪೂರ್ಣೇಶ್ವರ ಪೊಲೀಸ್ ಸ್ಟೇಷನ್ ಅಥವಾ ಕಾಮಾಜಪಾಳ್ಯ ಪೊಲೀಸ್ ಸ್ಟೇಷನ್ ಅಲ್ಲೋ ಒಂದು ಅಪರಾಧ ಸಂಖ್ಯೆ ಇದ್ದಾಗ ಅಪರಾಧ ನಡೆದ ಮೇಲೆ ಎಫ್ಐಆರ್ ಆಗುತ್ತೆ. ಎಫ್ಐಆರ್ ಆದ ತಕ್ಷಣ ಚಾರ್ಜ್ ಶೀಟ್ ಹಾಕ್ಬೇಕು ಅಂತಿಲ್ಲ. ಎಫ್ಐಆರ್ ಆದ್ಮೇಲೆ ಏನೇನು ಮೆಟೀರಿಯಲ್ ವಶಪಡಿಸ್ಕೊಂಡಿದ್ದಾರೆ, ಡೆಡ್ ಬಾಡಿ ವಶಪಡಿಸ್ಕೊಂಡ್ರು, ಎಲ್ಲಿ ವಶಪಡಿಸ್ಕೊಂಡ್ರು,
ವಶಪಡಿಸ್ಕೊಂಡ್ರು, ಅವ್ನ ಬಟ್ಟೆಯಲ್ಲಿ ವಶಪಡಿಸ್ಕೊಂಡ್ರು, ಶೂ ಅಲ್ಲಿ ವಶಪಡಿಸ್ಕೊಂಡ್ರು, Yes. ಫೋನ್ ಕಾಲ್ ಏನೇನು ಯಾರ ಜೊತೆ ಮಾತಾಡಿದ್ದಾರೆ, ಯಾಕೆ ಸಾಂದರ್ಭಿಕ ಸಾಕ್ಷಿ ಯಾಕೆ ಮಾತಾಡೋದು ಎಲ್ಲ ವಶಪಡಿಸಿ ಆದ್ಮೇಲೆ ನಮ್ಮ ಪೊಲೀಸ್ ಮ್ಯಾನ್ಯುವಲ್ ಪ್ರಕಾರ ಅಥವಾ ಏನು CRP, ಇದು ಕೇಸು CRPC ಅಪ್ಲೈ ಆಗುತ್ತೆ. ಯಾಕೆಂದ್ರೆ ಹಳೆ CRPC ಪ್ರಕಾರ ಅವರು ಚಾರ್ಜ್ ಶೀಟ್ ನ ಸಾಕ್ಷಿಗಳ ಸಮೇತ ರೆಡಿ ಮಾಡಿ. ಸರ್, ಇಲ್ಲಿ ಒಂದು ವಿಚಾರ, ಈ ಪ್ರಕರಣಕ್ಕೆ ತ್ವರಿತಗತಿಯ ನ್ಯಾಯಾಲಯದ ಅವಶ್ಯಕತೆ ಇದೆಯಾ? ಒಂದ್ ವೇಳೆ ಶಿಕ್ಷೆ ಆದ್ರೆ ಗರಿಷ್ಠ ಕನಿಷ್ಠ ಎಷ್ಟಾಗಿರ್ಬೋದು? ಸರ್ ನೋಡಿ, ಈಗ ಇದಕ್ಕೆ ತ್ವರಿತಗತಿಯಾದ ನ್ಯಾಯಾಲಯ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮ್ಮಲ್ಲಿ ನಮ್ಮ ಸಿಟಿ ಸಿವಿಲ್ ಕೋರ್ಟ್ನ ಕಾಂಪೌಂಡ್ನಲ್ಲಿ ಬೆಂಗಳೂರು ನಗರ ವ್ಯಾಪ್ತಿಗೆ ಸುಮಾರು 15-20 ನ್ಯಾಯಾಲಯಗಳು ಇಂಥ ಒಂದು ಪ್ರಕರಣ ನಡೆಸಲಿಕ್ಕೆ ಇದ್ದಾವೆ. ಅದಕ್ಕೆ ನೀವು ಏನೋ ಒಂದು ಬೇರೆ ರೀತಿಯ ಬಣ್ಣ ಕಟ್ಟಿ ವಿಶೇಷವಾದ ನ್ಯಾಯಾಲಯ ಮಾಡಬೇಕು ಅಥವಾ ಬೇಗ ನಮ್ಮಲ್ಲಿ ಏನು ಗೊತ್ತಾಗುತ್ತೆ ಸರ್, ಜಡ್ಜ್ಮೆಂಟ್ನ ಹರಿನೂ ಮಾಡಬಾರ್ದು, ಡಿಲೇನೂ ಮಾಡಬಾರ್ದು ಅಂತಿದೆ. ಸಾಮಾನ್ಯ ಕೋರ್ಸ್ನಲ್ಲಿ ಅದು ಅತಿ ವಿಳಂಬ ಆಗ್ದಿರಾ, ಅತಿ ಫಾಸ್ಟಾಗಿ ಆಗ್ದಿರಾ ಕೊಡಬೇಕು ಅಂತಿದೆ. ಇಲ್ಲಿ ದರ್ಶನ್ ಅವ್ರ ಕೇಸ್ನಲ್ಲಿ ಇಲ್ಲಿ ಏನಾಗಿದೆ, ನಮ್ಮ ಸಮಸ್ಯೆ ಅಂದರೆ, ಈಗ ನಮ್ಮ ವಕೀಲರ ಸಮಸ್ಯೆ ಏನಂದ್ರೆ, ದರ್ಶನ್ ಅವರು ಸೆಲೆಬ್ರಿಟಿ ಇದ್ದಾರೆ. ಅದಲ್ಲದೆ ಮಾಧ್ಯಮಗಳು ಈ ಪ್ರಕರಣನ ತುಂಬಾ ವೈಭವೀಕರಿಸಿ ಅದನ್ನ ಜನಗಳ ಕಣ್ಣಿಗೆ ಅಥವಾ ಮನಸ್ಸಿಗೆ ನಾಟಕ ತರ ಮಾಡ್ಬಿಟ್ಟಿದ್ದಾರೆ. ಈಗ ದರ್ಶನ್ ಅವ್ರು ಕರ್ಕೊಂಡು ನಾವು ಸಿಟಿ ಕೋರ್ಟ್ ಕಾಂಪ್ಲೆಕ್ಸ್ ಬಂದ್ರೆ ಅಲ್ಲ ಕಾನೂನು ಸುವ್ಯವಸ್ಥೆ ಏನಾಗಬೇಕು? ನೀವು ಜನಾರ್ದನ್ ಕೇಸಿಗೆ ರೆಡ್ಡಿ ಕೇಸ್ ನೋಡ್ತಾ ಇದ್ರಿ. ನನಗೆ ಅನ್ಸುತ್ತೆ ಒಂದ್ ವೇಳೆ ಆತರ ಆದ್ರೆ ಸಿಟಿ ಸಿವಿಲ್ ಕೋರ್ಟ್ ಕಾಂಪ್ಲೆಕ್ಸ್ ನಲ್ಲಿ ಜಡ್ಜ್ ಏನು ಯಾವುದು ಬೇರೆ ಬೇರೆ ಪ್ರಕರಣಗಳು ಆಗಿದ್ದಾವೆ, ಅಲ್ಲೇ ಕೋರ್ಟ್ ಸ್ಥಾಪನೆ ಮಾಡಿ ಅಲ್ಲೇ ಪಕ್ಕದಲ್ಲೇ ಏನು ಜೈಲ್ ಪಕ್ಕದಲ್ಲೇ ಬರ್ಲಿಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಈಗ ಏನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಸಹ ಅಪಿಯರ್ ಆಗ್ಬೋದು. ಯಾರೋ ಅಪರಾಧ ಎಲ್ಲಿರ್ಲಿ, ಈಗ ಬಳ್ಳಾರಿಯಿಂದ ಆಗ್ಬೋದು, ಬೆಂಗಳೂರಿಂದ ಆಗ್ಬೋದು, ಅಥವಾ ಬೆಳಗಾವಿಯಿಂದ ಬೇಕಾದ್ರೆ ಆಗ್ಬೋದು. ಅದು ಮುಂದೆ ನೋಡೋಣ ಸರ್. ಈಗ ತಾವು ಕೇಳಿರೋದು ಬೇಲು. ಈ ಬೇಲ್ ಕೊಡ್ಲಿಕ್ಕೆ ಫಿಟ್ ಕೇಸ್ ಅಲ್ವಾ ಅಂತ ಅದು ನ್ಯಾಯಾಧೀಶ ತೀರ್ಮಾನ ಮಾಡ್ತಾರೆ. ಈ ಫಿಟ್ ಕೇಸ್ ಯಾಕಾಗುತ್ತೆ ಬೇಲ್ ಕೊಡಕ್ಕೆ, ಇಲ್ಲ ರಿಜೆಕ್ಟ್ ಮಾಡಕ್ಕೆ ಯಾಕೆ, ಇದು ಯಾವ ಕಾರಣ ರಿಜೆಕ್ಟ್ ಮಾಡಿದ್ರು ಅಂತ ಹೇಳ್ತಾರೆ. ಎಸ್. ಹಾಗೇನೆ ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಎಲ್ರಿಗೂ ಕೂಡ ಧನ್ಯವಾದಗಳು. ಬಸವರಾಜ್ ಮಾಲ್ಗತ್ತಿ ಸರ್ ಭಾಗಿಯಾದ್ರು. ಇನ್ನೊಂದು ಹೇಳಿಕ್ಕೆ ಇಷ್ಟಪಡ್ತಾನೆ, ಈ ಆರೋಪಿ ಏನಿದ್ದಾನೆ ಅವನು ಇದೇ ಹೊಡೆತದಿಂದ ಅವನು ಸತ್ತಿದ್ದಾನೆ ಅಂತ PM ರಿಪೋರ್ಟ್ ಬಂದ್ರೆ, ನಮ್ಮ ಇನ್ವೆಸ್ಟಿಗೇಷನ್ದಲ್ಲಿ ಅವನು ಪ್ರೂವ್ ಆದ್ರೆ ಅದು ಬೇಲ್ ರಿಜೆಕ್ಟ್ ಆಗೋ ಚಾನ್ಸಸ್ ಇದಾವೆ. ಬಟ್ ಇದರಲ್ಲಿ ಇವನು ಹೊಡೆತದಿಂದ ಅವನು ಸತ್ತಿದ್ದಾನೆ ಅಂತ ಇಲ್ಲ ಚಾರ್ಜ್ ಶೀಟ್ ನಲ್ಲಿ. ಅದು ಇರದೇ ಇರೋದಕ್ಕೆ ಚಾನ್ಸಸ್ ಆರ್ ಮೋರ್ ಟು ಕಮ್ ಔಟ್ ಆನ್ ಬೇಲ್. ಎಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಂಜುಳಾ ಮೇಡಮ್, ಕೊನೆಯದಾಗಿ ಚಿಕ್ಕ ರಿಯಾಕ್ಷನ್ ಮೇಡಮ್. ಅಪರಾಧ ಯಾವಾಗಿದ್ರು ಕೂಡ ಅಪರಾಧನೇ. ಏನು ಕನ್ನಡದಲ್ಲಿ ಅಪರಾಧ ಪ್ರೂವ್ ಆದ್ರೆ ಪ್ರಾಸಿಕ್ಯೂಷನ್ ಕನ್ನಡ ಏನ್ ಅವ್ರ ಶಿಕ್ಷೆ ನ್ಯಾಯಾಲಯ ಕೊಡುತ್ತೆ, ಅದನ್ನ ವಿಧಿಸ್ಲೇಬೇಕು. ಮತ್ತೆ ಈ ನಮ್ಮ ಭಾರತ ಭೂಮಿಯಲ್ಲಿ ಯಾರ ಜೀವನ ಕೂಡ ಯಾರಿಗೂ ತೆಗೆಯುವಂತ ಹಕ್ಕಿಲ್ಲ ಸರ್. ಹಾಗಾಗಿ ಅಪರಾಧ ಯಾವತ್ತಿದ್ರು ಅಪರಾಧನೇ, ಅಪರಾಧಿಗಳ ಶಿಕ್ಷೆ ಆಗ್ಲೇಬೇಕು. ಆದ್ರೆ ಪ್ರಾಸಿಕ್ಯೂಷನ್ ಅದನ್ನ ತನ್ನ ರೋಲ್ ನ ಕ್ಲಿಯರ್ ಆಗಿ ಪ್ಲೇ ಮಾಡ್ಬೇಕು, ಮತ್ತೆ ನಿಜವಾಗ್ಲೂ ನನ್ನಂತವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಎಸ್. ಥ್ಯಾಂಕ್ ಯು ಮೇಡಮ್, ಇಷ್ಟೊತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕೆ. ಹಾಗೆಯೇ RLN ಮೂರ್ತಿ ಸರ್ ಕೂಡ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ಮಾಲ್ಗತ್ತಿ ಸರ್ ಕೂಡ ಕಾನೂನು ತನಿಖೆ ಯಾವ ರೀತಿ ಆಗಿದೆ ಈ ಪ್ರಕರಣದಲ್ಲಿ ಇದುವರೆಗೆ ಎನ್ನುವುದಾಗಿ ಮಾಹಿತಿಯನ್ನು ಕೊಟ್ಟರು. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ದರ್ಶನ್ ಸೇರಿದಂತೆ 17 ಆರೋಪಿಗಳ ಬೇಲ್ ಭವಿಷ್ಯ ಮುಂದಿನ ಹಂತದಲ್ಲಿ ಏನಾಗಬಹುದು? ಈಗ ಆಗ್ತಾ ಇರುವಂಥ ಒಂದು ಕಡೆಯಲ್ಲಿ ಚಾರ್ಜ್ ಶೀಟನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ಮುಂದೆ ಏನಾಗುತ್ತೆ ಅನ್ನುವಂಥ ವಿಚಾರದ ಕುರಿತು ನಾವು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಆದರೆ ಬೇಲ್ ಭವಿಷ್ಯವಾಗಿ ಏನಾಗಬಹುದು ಎನ್ನುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ನಮ್ಮ ತಜ್ಞರು ಕೂಡ ಮಾಹಿತಿಯನ್ನು ಕೊಟ್ಟರು. ಇದಾಗಿತ್ತು ಇವತ್ತಿನ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.